ಗುಡ್ ಆಫ್ಟರ್ನೂನ್. ನಾನು ಒಂದು ವರ್ಷಕ್ಕೆ ಮಿನಿಮಮ್ ಒಂದು 50 ಕಡೆ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀನಿ, 50 ಕಡೆ. ಭಾನುವಾರ ಯಾವುದಾದ್ರೂ ಹಬ್ಬ ಬಂದರೆ ಮಿಸ್ ಆಗತ್ತೆ, ಬಿಟ್ಟರೆ ಎಲ್ಲ ಕಡೆ ಹೋಗ್ತೀನಿ. ಬಟ್ ಇವತ್ತು ಇಲ್ಲಿ ಬೀಳ್ತಲ್ಲ ಆ ಚಪ್ಪಾಳೆ ಬೀಟ್, ಈ ಸೌಂಡ್ ನಾ ಎಲ್ಲೂ ಕೇಳಿಲ್ಲ. ಅದು ಎಷ್ಟು ಸೌಂಡ್ ಇದೆ ಅಂದರೆ ಅದು ಎಲ್ಲಿಂದ ಸೃಷ್ಟಿಯಾಗಿರ್ಬೋದು ಅಂದರೆ ವೀರೇಂದ್ರ ಸರ್ ಟ್ರೈನಿಂಗ್ ಇರ್ಬೋದು ಅನ್ಕೋತೀನಿ ನಾನು. ಯಾಕಂದರೆ ಇದು ಒಂದಿನ ಚಪ್ಪಾಳೆ ಹೊಡೀರಿ ಅಂತ ಹೊಡ್ಸೋದಲ್ಲ, ಆ ಈ ಫೋರ್ಸ್ಗೆ ಗಾಬರಿ ಆಗ್ತಾ ಇದೆ ನನಗೆ, ಹೆಂಗಿದೆ ಎನರ್ಜಿ ಅಂತೇಳಿ. ಐ ಆಮ್ ಪ್ರೌಡ್ ಟು ಬಿ ವಿತ್ ಯು. ನಿಮ್ಮ ಜೊತೆ 1 ಗಂಟೆ ಕಳೆಯೋ ಅವಕಾಶ ಕೊಟ್ಟಿರೋದಕ್ಕಾಗಿ ವೀರೇಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಮತ್ತು ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗಿಂತ ತುಂಬ ಚಿಕ್ಕವನು ನಾನು. ಸ್ಪೆಷಲಿ ಪಾಪಯ್ಯ ಸರ್ ಶಾಲೆ ಸ್ಟಾರ್ಟ್ ಮಾಡಿದಾಗ ಆ ಶಾಲೆಗೆ 8ನೇ ಕ್ಲಾಸ್ ವಿದ್ಯಾರ್ಥಿ ನಾನು. ಅಂದರೆ ಎಷ್ಟು ಹಿರಿಯರು ಇರ್ಬೋದು ಅವರು. ಅಂಥವ್ರ ಎದುರಿಗೆ ನಾನು ಮಾತಾಡೋಕ್ಕೆ ಸಿಕ್ಕಿರೋದು ನನಗೆ ಭಗವಂತನ ಭಾಗ್ಯ ಅಂತ ಅಂದ್ಕೊಂಡು, ಮತ್ತು ನಿಮ್ಮೆಲ್ಲರನ್ನು ಕನೆಕ್ಟ್ ಮಾಡಿರೋದು ಒಂದು ಶಕ್ತಿ ಇದೆ. ನೀವು ಅಲ್ಲ, ವೀರೇಂದ್ರ ಸರ್ ಕೂಡ ಅಲ್ಲ, ಇವತ್ತು ನಾವು ನೀವು ಇಲ್ಲಿ ಸೇರಿದ್ದೀವಿ ಅಂದರೆ. ನನ್ನನ್ನು ಯೂಟ್ಯೂಬಲ್ಲಿ ನೋಡಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡಿ ನನಗೊಬ್ಬ ಪುಟ್ಟ ಅಭಿಮಾನಿ ಇದ್ದಾನೆ. ಅಷ್ಟು ಚಿಕ್ಕ ಹುಡುಗ ನನ್ನ ವಿಡಿಯೋ ನೋಡಿ ಇನ್ಸ್ಪೈರ್ ಆಗ್ತಾನೆ ಅಂದರೆ ಅವನಿಗೋಸ್ಕರ ಬರಲೇಬೇಕು ಅಂತೇಳಿ ಬಂದಿರೋದಿದು. ದಟ್ ಒನ್ ಪರ್ಸನ್ ಎಲ್ಲಿದ್ದಾರೆ ಅಂತ ನೋಡ್ಬೋದಾ? ಪ್ಲೀಸ್ ಸ್ಟ್ಯಾಂಡ್ ಅಪ್. ಎಸ್, ಏನು ಸರ್ ಹೆಸರು? ಹಿಮಗ್ನಗೋಸ್ಕರ ಬಂದಿರೋದು. ಬಿಕಾಸ್ ವೀರೇಂದ್ರ ಸರ್ ಅವ್ರ ಮಗ ಶಿಕಾರಿಪುರ ಫಂಕ್ಷನಿಗೆ ಬಂದಿದ್ದರು. ಬಂದಾಗ ಅವನು ನನ್ನ ಮಾತು ನಿಲ್ಲಿಸ್ತಾರೆ, ಅಂದರೆ ನನ್ನ ಮಾತು ಒಂದು 30-35 ನಿಮಿಷ ಆಯಿತು, ಬೇರೆ ಪ್ರೋಗ್ರಾಮ್ ಕಾರಣಕ್ಕೆ ಸ್ಟಾಪ್ ಆಯಿತು. ಅದಕ್ಕೆ ಅವ್ನು ಡಿಸಪಾಯಿಂಟ್ ಆಗ್ತಾನೆ, ನಾನು ಸರ್ ಮಾತು ಕೇಳಬೇಕಿತ್ತು, ನನ್ನ ಸರ್ ಮಾತು ಡಿಸ್ಕಂಟಿನ್ಯೂ ಆಗಿದೆ ಅಂತ. ಅಂದರೆ ಸ್ಕೂಲ್ ಮಕ್ಕಳು ಅಟೆನ್ಷನ್ ಸ್ಪ್ಯಾನೇ 20-25 ನಿಮಿಷ, ನಾನು ಆಲ್ರೆಡಿ 40 ನಿಮಿಷ ಮಾತಾಡಿದ್ದೀನಿ, ಇನ್ನೂ ಕೇಳಬೇಕು ಅನ್ನೋ ಕ್ರೇಜು ಇಷ್ಟು ಚಿಕ್ಕ ವಯಸ್ಸಲ್ಲಿದ್ದಾನೆ. ಅಂದರೆ ಅವನು ನನ್ನಂಥವ್ರ ಕೈಗೆ ಸಿಕ್ಕಿದ್ದಾನೆ ಈಗ ಆಲ್ರೆಡಿ. ಏನೋ ಮಾಡ್ತೀವಿ ಅವ್ರನ್ನ, ಸಮಥಿಂಗ್ ಬಿಗ್ ಇನ್ ದ ವರ್ಲ್ಡ್, ಆ ಕೆಲಸ ಮಾಡ್ತೀವಿ ಮಗ್ನ. ಪ್ಲೀಸ್ ಇಡಾವ್ ದಟ್ ಆ ಹುಡುಗನಿಗೋಸ್ಕರ ನಾನು ಹುಡ್ಕೊಂಡು ಬಂದಿರೋದು ಮತ್ತೊಮ್ಮೆ ಇವತ್ತು. ಹಾಗಂತ ನಿಮಗೆಲ್ಲ ಅಲ್ಲ ಅಂತ ಅಲ್ಲ. ಹಿಯರ್ ಫಾರ್ಮುಲಾ ಆಫ್ ಸಕ್ಸಸ್ ಸಿಂಪ್ಲಿ ಪಾಪಯ್ಯ ಸರ್ ಸ್ಟಾರ್ಟ್ ಮಾಡಿದ ಹೊಸ ಶಾಲೆಗೆ ನನ್ನ ಗುರುಗಳಾದ ರಾಘವೇಂದ್ರ ಸರ್ ಇದ್ದಾರೆ, ಫಸ್ಟ್ HM ನಮಗೆ, ಅವರು ಇವತ್ತು ಇದ್ದಾರೆ. ಅವರೆಲ್ಲ ಒಂದು ಭಾಗ್ಯ ಇದೆಲ್ಲ, ಇಂಥವ್ರ ನಡುವೆ ನಾವು ನಿಂತ್ಕೊಳ್ಳೋದು. 8th ಸ್ಟ್ಯಾಂಡರ್ಡಲ್ಲಿ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದ ಒಬ್ಬ ಸಾಮಾನ್ಯ ಸ್ಟೂಡೆಂಟ್. ಸರ್ ಆ ಕಡೆ ಲೈಟ್ ಇರಲಿ, ಏನು ತೊಂದರೆ ಇಲ್ಲ, ಅವ್ರು ಕಾಣಬೇಕಲ್ಲ ನನಗೆ. ಓಕೆ, ಆ ಕಡೆ ಇರಲಿ. ಇವತ್ತು ನನ್ನ ವಿಡಿಯೋಸ್ಗಳನ್ನು 140 ದೇಶದಲ್ಲಿ ನೋಡ್ತಾ ಇದ್ದಾರೆ. ಇನ್ನು 50 ದೇಶಗಳಲ್ಲಿ ನಮ್ಮ ಭಾಷೆ ಲಿಂಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಎವ್ರಿ ಮಂತ್ ನಮ್ಮ ಚಾನಲ್ ಟೋಟಲ್ ಎಲ್ಲ ಪ್ಲಾಟ್ಫಾರ್ಮ್ 1 ಕೋಟಿಗಿಂತ ಹೆಚ್ಚು ವೀಕ್ಷಣೆ ಆಗುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅದರಲ್ಲಿ 40 ಲಕ್ಷ ವಿದೇಶದಲ್ಲಿ ವೀಕ್ಷಣೆ ಆಗುತ್ತೆ, ಫಾರಿನಲ್ಲಿ, ಅಮೇರಿಕಾ ಇಲ್ಲೆಲ್ಲ. ಒಬ್ಬ ಸಾಮಾನ್ಯ ಕನ್ನಡ ಮೀಡಿಯಂ ಹುಡುಗ ಇವತ್ತು ಈ ಹಂತಕ್ಕೆ, ನಿಮಗಿಂತ ಏನು ಭಾಳ ದೊಡ್ಡವರಲ್ಲ ನಾವು. ನಮ್ಮ ಆಸೆ, ನಾನು ಯಾಕೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನೀವು ಅಷ್ಟೇ ನಾನೇನು ಮಾಡ್ತಾಯಿದ್ದೀನಿ ಇದರ 10 ಟೈಮ್ಸ್ 12 ಟೈಮ್ಸ್ 15 ಟೈಮ್ಸ್ 100 ಟೈಮ್ಸ್ ಅಚೀವ್ ಮಾಡ್ಬೋದು. ಈಗ ನಾನೇ ಇಷ್ಟೆಲ್ಲ ನಿಮಗೆ ಅನ್ಸ್ಬೋದು ಮಂಜುನಾಥ್ ಸರ್ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ. ನನಗೆ ಗೊತ್ತು ನನ್ನ ಕೆಪ್ಯಾಸಿಟಿಯ 10% ಯೂಸ್ ಆಗ್ತಾಯಿದೆ ಅಂತ, ಇನ್ನೂ 90% ರಿಮೈನಿಂಗ್, ಇನ್ನೂ ಮಾಡಬೇಕಾದ ಭಾಳ ಇದೆ. ಅದನ್ನೆಲ್ಲ ನಾವು ಇವತ್ತು ಒಂದು ಸ್ಮಾಲೆಸ್ಟ್ ಬರ್ಡ್ ಅಲ್ಲ, ಅದು ಮನುಷ್ಯನಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕದು, ಈಗಲ್ ಸ್ಟೋರಿ ಜೊತೆಗೆ ನಮ್ಮ ಸ್ಟೋರಿನ ಮ್ಯಾಚ್ ಮಾಡಿಕೊಂಡು ನಾವೇನು ಮಾಡಬೇಕು ಅಂತ ನೋಡ್ತಾ ಬರೋಣ. ಬಿಕಾಸ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್, ನಿಮ್ಮ ಕೆಪ್ಯಾಸಿಟಿ, ನಿಮ್ಮ ಟ್ಯಾಲೆಂಟ್, ನಿಮ್ಮ IQ, ನಿಮ್ಮ ಮೆಮೊರಿ ಅಂತ ಏನು ಹೇಳ್ತೀವಿ ನಾವು, ಅದೆಲ್ಲದೂ ಸುಳ್ಳೆ. ನಿಮ್ಮ ಮೆಮೊರಿಯಲ್ಲಿ ಸಕ್ಸಸ್ ಇಲ್ಲ, ನಿಮ್ಮ IQನಲ್ಲಿ ಸಕ್ಸಸ್ ಇಲ್ಲ, ನಿಮ್ಮ ಕೆಪ್ಯಾಸಿಟಿನಲ್ಲಿ ಸಕ್ಸಸ್ ಇಲ್ಲ. ಸಕ್ಸಸ್ ಇರೋದು ನಿಮ್ಮ ಆ್ಯಟಿಟ್ಯೂಡಲ್ಲಿ. ಒಂದು ದಿನ ನೀವು ಕಮಿಟ್ ಆದ್ರಿ ಅಂದರೆ ನಾನು ಇವನಲ್ಲ ಅಂತ, ಓನಲ್ಲ ನೀನಲ್ಲ ಕೇಳ್ತಾ ಇದ್ದೀರ ನೀವು ದಿನ ಇನ್ಸ್ಟಾದಲ್ಲಿ. ಆನಲ್ಲ ಬೇಡ, ನೀವಲ್ಲ ಅಂತ ಅನ್ಕೋಬೇಕು. ನೀವು ಹೂ ಯು ಆರ್ ಅಂತ ಅರ್ಥ ಮಾಡ್ಕೊಂಬಿಟ್ರಿ ಅಂದರೆ ದೊಡ್ಡ ಅಚೀವ್ಮೆಂಟ್ಗಳನ್ನ ಮಾಡ್ಬೋದು. ಕಮ್ ಟು ಈಗಲ್ ಸ್ಟೋರಿ. ಅದ್ರ ಮೊದಲು ನನ್ನ ಇಂಟ್ರೊಡಕ್ಷನಲ್ಲಿ ಹೇಳಿದ್ದಾರೆ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬೇಸಿಕಲಿ, ಆಮೇಲೆ ಹೈಸ್ಕೂಲ್ ಟೀಚರ್,
ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್. ಆ ಟೈಮಲ್ಲಿ ಮಧ್ಯದಲ್ಲಿ ಕನಿಷ್ಠ ಒಂದು 10-15 ಎಕ್ಸಾಮ್ಗಳು ಪಾಸ್ ಮಾಡಿದ್ದೆ. ಟೋಟಲ್ ಗೌರ್ಮೆಂಟಿಂದ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ಗಳೇ 16 ಬಂದಿದೆ. 16 ಅಪಾಯಿಂಟ್ಮೆಂಟ್ ಆರ್ಡರ್. ನೀವೇನು ಅನ್ಕೋತೀರಾ, ಜಾಬ್ ಇಲ್ಲ, ನಿರುದ್ಯೋಗಿಗಳ ದೇಶ, ಮೋದಿಯವರು ಕೆಲಸ ಕೊಡ್ತಾ ಇಲ್ಲ, ಸಿದ್ದರಾಮಯ್ಯನವ್ರು ಕೆಲಸ ಕೊಡ್ತಾ ಇಲ್ಲ ಅಂತ ಇದ್ದೀರಿ. ಮೋದಿಯವರು ಸಿದ್ದರಾಮಯ್ಯನವರು ಕೆಲಸ ಕೊಡೋದಲ್ಲ. ಅದು ಕೆಲಸ ಕೊಡೋದು ಇಸ್ಕೊಳ್ಳೋದಲ್ಲ, ಅದನ್ನು ಪಡ್ಕೊಳ್ಳೋದು. ಯಾರು ಪಡ್ಕೋಬೇಕು? ಯಾರು ಪಡ್ಕೋಬೇಕು? ಜೋರಾಗಿ. ಎಸ್, ಇದು 100% ರಾಂಗ್ ವರ್ಡ್. ನನಗೆ ಈ ಜಗತ್ತಿನಲ್ಲಿ ಇಷ್ಟ ಆಗದೇ ಇರೋ ಒಂದು ಪದ ಯಾವುದು ಅಂದರೆ, ಈಗ ಬಳಸಿದ್ರಲ್ಲ ದಟ್ ವರ್ಡ್, ಯಾವುದದು? ಜೋರಾಗಿ. ಯಾಕೆ ಸರ್ ನಾವು ಅನ್ನೋ ಪದ ಇಷ್ಟ ಆಗಲ್ಲ ಅಂದರೆ, ಈ ಜಗತ್ತನ್ನು ಹಾಳು ಮಾಡಿರೋದು, ನಿಮ್ಮನ್ನು ಹಾಳು ಮಾಡಿರೋ ಪದನೇ ನಾವು ಅನ್ನೋದು. ಯಾಕೆ ಸರ್ ಇದು ಅಂತ ಅಂದರೆ, ಒಬ್ಬ ತಂದೆ ತಾಯಿಗಳನ್ನ ಅನಾಥಾಶ್ರಮದಲ್ಲಿ ಬಿಟ್ಟಿರೋದು ನೋಡಿದ್ದೀವಿ. ಯಾಕೆ ಬಿಡ್ತಾ ಇದ್ದಾರೆ ಅಂದರೆ, ಆ ತಾಯಿಗೂ 4 ಮಕ್ಕಳಿರ್ತಾರೆ. ಯಾರ ತಾಯಿ ಇದು ಅಂದಾಗ 4 ಜನ ಏನು ಹೇಳ್ತಾರೆ? ನಮ್ಮ ತಾಯಿ ಅಂತಾರೆ. ಅವಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಬಂದಾಗ ಅವನ್ನ ನೋಡ್ಕೊಳ್ಳಿ, ಇವನ್ ನೋಡ್ಕೊಳ್ಳಿ, ಇವನ್ ನೋಡ್ಕೊಳ್ಳಿ ಅಂತ ಯಾರೂ ನೋಡ್ಕೊಳ್ಳಲ್ಲ. ಅದೇ ಒಂದು ಹೆಂಡತಿ ಇದ್ದಾರೆ ಇಟ್ಕೊಳ್ರಿ, ಇದು ಯಾರ ಹೆಂಡತಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು? ನಮ್ಮ ಹೆಂಡತಿ ಅಂತೀರಾ? ಊರಾಗಿದ್ದಾರೆ ಹೆಂಡತಿ ಆಗ್ಬಿಡುತ್ತದೋ. ಏನು ಹೇಳ್ತೀರಾ? ನನ್ನ ಹೆಂಡತಿ ಅಂತೀವಿ. ಗಂಡ ಯಾರ್ದಿದು ಅಂದರೆ ನನ್ನ ಗಂಡ ಅಂತೀವಿ. ಯಾವುದೇ ಗಂಡನ್ನ ಹೆಂಡತಿ ಹೋಗಿ ಅನಾಥಾಶ್ರಮದಲ್ಲಿ ಬಿಟ್ಟಿಲ್ಲ, ಯಾವುದೇ ಹೆಂಡತಿನ ಗಂಡ ಹೋಗಿ ಅನಾಥಾಶ್ರಮದಲ್ಲಿ ಬಿಟ್ಟಿಲ್ಲ ಅಂದರೆ ನನ್ನದು ಅಂತ ಇದ್ದಾಗ. ಬೇರೆ ವಿಚಾರದಲ್ಲಿ ನಾವು ಬೇಕು, ಬಟ್ ಲೈಫ್ ಸಕ್ಸಸ್ ಫೇಲ್ಯೂರ್ ವಿಚಾರಕ್ಕೆ ಬಂದಾಗ ನೀವು ಇನ್ನೊಬ್ಬರನ್ನ ಹೊಣೆ ಮಾಡೋಕ್ಕೆ ರೆಡಿ ಇಲ್ಲ. ಗೆದ್ದರೆ ನಾನು ಗೆದ್ದಿದ್ದೀನಿ, ಸೋತ್ರೆ ನಾನು ಸೋತಿದ್ದೀನಿ. ನಾವು ಅನ್ನೋ ಪದ ಬೇಡ. ಜೀವನ ಯಾರ್ದು ಅಂದರೆ ನಂದು ಅನ್ಬೇಕು, ನಮ್ಮದು ಅಲ್ಲ. ಜಿಂದಗಿ ಕಿಸ್ಕಾ ಹೇ? ಮೇರಾ ಹೈ. ಜಮ್ಮೆದಾರಿ ಕಿಸ್ಕಾ ಹೇ? ಮೇರಾ ಬಿ ಹೈ. ಹಮಾರ ಅಲ್ಲ, ನಂದು ಆಗಿರ್ಬೇಕು. ಅದನ್ನು ಒಂದು ಸಣ್ಣ ಪಕ್ಷಿ ಪ್ರಪಂಚದಲ್ಲಿ ಅಂದರೆ ಪ್ರಾಣಿ ಜಗತ್ತೇನು ಕರಿತೀವಿ ಅದರಲ್ಲಿರೋಂಥ ಇದ್ರ ಜೊತೆ ನೋಡೋದಾದರೆ, ಲುಕ್ ಹಿಯರ್, ಇದೊಂದು ಸುಮ್ಮನೆ ಖುಷಿಗೆ ತೋರಿಸ್ತೀನಿ ನಿಮಗೆ. ನೀವೆಲ್ಲ ಯೂಟ್ಯೂಬಲ್ಲಿ ಅದರಲ್ಲಿ ನೋಡಿರ್ಬೋದು, ನಮಗೆ ಸಿಲ್ವರ್ ಬಟನ್ ಬಂದಿದೆ, ಗೋಲ್ಡನ್ ಬಟನ್ ಬಂದಿದೆ ಅಂತ ತೋರಿಸ್ತಾ ಇರ್ತಾರೆ. ಒಂದೊಂದು ಬಟನ್ ಹಿಡ್ಕೊಂಡೆ ನಾವು ಇಷ್ಟು ಅಚೀವ್ ಮಾಡಿದ್ದೀವಿ ಅಂತಿರ್ತಾರೆ. ನಾವು ಕಾಮಿಡಿ ಮಾಡಿಲ್ಲ, ನಾವು ಇನ್ನೇನೋ ಮಾಡಿಲ್ಲ, ಬರೀ ಹುಡುಗರಿಗೆ ಮಾತಾಡಿದ್ದಷ್ಟೇ, ಮೋಟಿವೇಟ್ ಮಾಡಿದ್ದು, ಪಾಠ ಮಾಡಿದ್ದು. ಪಾಠ ಮಾಡೋ ಮೇಸ್ಟ್ರಿಗೆ ಅಮೇರಿಕಾದಿಂದ ಗೂಗಲ್ ಕಂಪ್ನಿಯವ್ರು ಕೊಟ್ಟಿರೋ ಅವಾರ್ಡ್ಗಳ ನಂಬರ್ 5 ಅವಾರ್ಡ್ಸ್. 1 ಗೋಲ್ಡ್, 4 ಸಿಲ್ವರ್. ಇದನ್ನು ನಾವು ಯೂಟ್ಯೂಬಲ್ಲಿ ತೋರಿಸಲ್ಲ, ಕೆರೆದು ನಿಮ್ಮ ಎದುರಿಗೆ ಬಂದಾಗ ತೋರಿಸ್ಬಿಡ್ತೀವಿ. ಇಷ್ಟು ಇಟ್ಕೊಂಡಿದ್ದೀವಿ. 5 ಯೂಟ್ಯೂಬ್ ಚಾನಲ್ಗಳಿಗೆ ಬಾಸ್ ಇದ್ದೀನಿ ನಾನು. 2 ಗೌರ್ಮೆಂಟು, 3 ಪ್ರೈವೇಟು. ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಎಲ್ಲಿ ಬೇಕಾದ್ರೂ ಹೋದ್ರೂ ನಾವು ಇರ್ತೀವಿ. ಯಾಕೆ ಅಂದರೆ ನೀವು ದಾರಿ ತಪ್ತಾ ಇದ್ದೀರಾ, ಅಲ್ಲಿ ಸರಿಪಡಿಸೋಕ್ಕೆ ಇರೋದು. ನಿಮಗೆಲ್ಲ ಫೇವ್ರೇಟ್ ಹಾಡುಗಳು ಯಾವುದು ಅಂದರೆ, ಓನಲ್ಲ ನೀನಲ್ಲ, ಮುಂದೇನು? ಕರಿಮಣಿ ಮಾಲೀಕ ನೀನಲ್ಲ. ಯಾವುದಾದ್ರೂ ಹೆಂಡ್ತಿ ಕರಿಮಣಿ ಮಾಲೀಕ ನೀನಲ್ಲ ಅಂದರೆ ಗಂಡ ಸುಮ್ಮನೆ ಇರ್ತಾನೆ, ಕಪ್ಪಾಳಕ್ಕೆ ಬಿಡ್ತಾನೆ. ಬಟ್ ನೀವು ಮಾತ್ರ ಹೇಳ್ಕೊಂಡು ಮಜಾ ಮಾಡ್ತಾ ಇದ್ದೀರಾ. ಮತ್ತು ನಿಮಗೆ ಏನು ಬೇಡ ಅದೆಲ್ಲ ಗೊತ್ತಿರುತ್ತೆ. ಅದು ಗೊತ್ತಾಗಬಾರ್ದು, ಎಷ್ಟು ಗೊತ್ತಿರಬೇಕು ಅನ್ನೋದು ವಿ ಲರ್ನ್ ಫ್ರಮ್ ದ ಸ್ಟೋರಿ. ಇಲ್ಲಿ ನೋಡಿ, ನನ್ನ ಮಾತು, ನನ್ನ ಟಾಕ್ ಬೇಸಿಕಲಿ ಫೋಕಸ್ಡ್ ಆನ್ ಮನಿ ಬೇಸ್ಡಲ್ಲೇ ಇರತ್ತೆ. ನೀವು ನನ್ನನ್ನು ಸ್ವಾರ್ಥಿ, ತುಂಬ ಮನಿ ಮೈಂಡೆಡ್, ಮೀನ್ ಮೈಂಡೆಡ್ ಅನ್ಕೋತಿರೋ ಬಿಡ್ತಿರೋ ಗೊತ್ತಿಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ನೀಡ್, ತುಂಬ ದೊಡ್ಡ ಅಗತ್ಯ. ನೀವೇನು ಅಂದ್ಕೊಂಡಿದ್ದೀರಿ, ದುಡ್ಡು ಅಂತ ಅಂದರೆ ಕೆಟ್ಟದು, ಶ್ರೀಮಂತರು ಅಂದರೆ ಕೆಟ್ಟವರು. ಒಬ್ಬ ಬಡವನಿಗಲ್ಲೇನೋ ತೊಂದರೆ ಆಯಿತು ಅಂದರೆ ಅನುಕಂಪ ಬರುತ್ತೆ, ನಮಗೆ ಬೇಜಾರಾಗುತ್ತೆ. ಯಾರೋ ಯೂಟ್ಯೂಬಲ್ಲೆಲ್ಲ ನೋಡ್ರಿ, ಒಬ್ಬ ಪೊಲೀಸ್ನವ್ರು ಯಾರೋ ಬಡವರ ತರಕಾರಿ ಬುಟ್ಟಿ ಕಿತ್ತಾಕಿದ್ರು, ಇನ್ನೊಂದು ಮಾಡೋದು ಅಂದರೆ ನಮಗೆ ಹರ್ಟಾಗುತ್ತೆ. ಅದೇ ಒಂದು ಮರ್ಸಿಡಿಸ್ ಬೆಂಜ್ ಬಂದು ಮರಕ್ಕೆ ಡಿಕ್ಕಿ ಹೊಡಿತು ಅಂತ ಅಂದರೆ ನಿಮ್ಗೇನಾಗುತ್ತೆ? ಖುಷಿ ಆಗತ್ತೆ. ಹಾಗೆ ಆಗಬೇಕಿತ್ತು ಅನಿಸುತ್ತೆ. ಶ್ರೀಮಂತನಿಗೆ ಏನಾದ್ರು ತೊಂದರೆ ಆದರೆ ನಮಗೆ ಮಜಾ ಬರ್ತಾ ಇದೆ, ಬಡವನಿಗೆ ತೊಂದರೆ ಆದರೆ ದುಃಖ ಆಗ್ತಾ ಇದೆ. ನಾನು ಹೇಳೋದು, ದಟ್ ಆಟಿಟ್ಯೂಡ್ ಕ್ರಿಯೇಟೆಡ್ ಬೈ ದ ಫಿಲಮ್ಸಲ್ಲಿ ವಿಲನ್ಗಳೆಲ್ಲ ಶ್ರೀಮಂತರಿರ್ತಾರೆ, ಹೀರೋಗಳೆಲ್ಲ ಪುವರ್ ಇರ್ತಾರೆ. ಪುವರ್ ಹೀರೋ ಅವ್ರಿಗೆ ಸವಾಲಾಕಿ ಅವರನ್ನು ಸೋಲಿಸೋದು ನೋಡಿಸಿ ನಮಗೆ ಫ್ರಮ್ ದಿ ಬಂಗಾರದ ಮನುಷ್ಯ ಕಾಲದಿಂದ ಇವತ್ತಿನ KGF ನೋಡಿದ್ರಿ, ಸಲಾರ್ ನೋಡಿದ್ರು ಅದೇ ಕಥೆನೇ. ಶ್ರೀಮಂತರ ವಿರುದ್ಧ ಬಡವರ ಹೋರಾಟ. ಇದನ್ನು ತೋರಿಸಿ
ಶ್ರೀಮಂತರಂದ್ರೆ ಕೆಟ್ಟವರು, ಬಡವರಂದ್ರೆ ಒಳ್ಳೆಯವರು ಅಂತ ಆಗಿದೆ. ಬಡವರು ಒಳ್ಳೆಯವರು ಅಲ್ಲ ಅಂತಲ್ಲ, ದ ಸೇಮ್ ಟೈಮ್ ನಿಮ್ಮ ತಲೆಯಲ್ಲಿರಲಿ, ಶ್ರೀಮಂತಿಕೆ ಅನ್ನೋದು ಕೆಟ್ಟದಲ್ಲ. ಕೆಟ್ಟವ್ರ ಕೈಲಿ ದುಡ್ಡಿರೋ ಬದಲು ಯಾರ ಕೈಲಿರ್ಬೇಕು ಆ ದುಡ್ಡು? ಒಳ್ಳೆಯವ್ರ ಕೈಲಿರ್ಬೇಕು. ನಿಮ್ಮ ಕೈಲಿ ಆ ದುಡ್ಡಿದ್ರೆ ಏನೆಲ್ಲ ಆಗ್ತಿತ್ತು, ಏನೆಲ್ಲ ಮಾಡ್ತಿದ್ರಿ. ಆ ಶ್ರೀಮಂತಿಕೆಯನ್ನು ರೆಸ್ಪೆಕ್ಟ್ ಮಾಡಿ. ಸಿಂಪ್ಲಿ ನಾವು ಅದು ಇದು ಪುರಾಣ ಹೊಡಿತೀವಲ್ಲ, ನಮ್ಮ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಒಂದು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದರೆ ಮಿನಿಮಮ್ 10ರಿಂದ 20 ಲಕ್ಷ ದುಡ್ಡು ಬೇಕು, 20 ಲ್ಯಾಕ್. ಆವಾಗ ನಿಮ್ಮ ಸಿದ್ಧಾಂತ, ಐತಿಹಾಸಿಕ ಪುರಾಣ ನಡೆಯೋದಿಲ್ಲ, ದುಡ್ಡೇ ಬೇಕಲ್ಲಿಗೆ. ಸೊ ಯು ಸ್ಟಾರ್ಟ್. ದುಡ್ಡು ಅನ್ನೋದು ದೊಡ್ಡ ಮ್ಯಾಟ್ರ್ ಅಲ್ಲ, ಅದು ಸಕ್ಸಸ್ ಜೊತೆಗೆ ಬರುತ್ತೆ ಅನ್ನೋದು ತಿಳ್ಕೊಬೇಕು. ಅದೇನು ಬಿಗ್ ಮ್ಯಾಟ್ರ್ ಅಲ್ಲ. ಯಶಸ್ಸಿನ ಹುಡ್ಕೊಂಡು ಹೋದ್ರಿ ನೀವು, ಯಶಸ್ಸಿನ ಜೊತೆ ದುಡ್ಡು ಬರುತ್ತೆ. ದುಡ್ಡಿನ ಇನ್ನೊಂದು ಕೆಟ್ಟ ಗುಣ ಅಂದರೆ ಅದು ಇಲ್ಲದೆ ಇರೋರ ಕಡೆ ಬರಲ್ಲ, ಯಾರ ಹತ್ರ ಇದೆಯೋ ಅವ್ರ ಕಡೆನೇ ಬರುತ್ತೆ. ದಟ್ ಈಸ್ ಕಾಲ್ಡ್ ಮನಿ ಅಟ್ರಾಕ್ಟ್ಸ್ ಮನಿ ಫಾರ್ಮುಲಾ ಅಂತ. ನಾನಿವಾಗ ಹೇಳಿದೆ ನಿಮಗೆ, ನನಗೆ 15 ಜಾಬ್ ಬಂದಿತ್ತು ಅಂತ. ಅದು ಬಿಲ್ಡಪ್ ಕೊಡೋಕೆ ಹೇಳಿದ್ದಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಆದೆ, ಒಂದು 6,000 ರೂಪಾಯಿ ಸಂಬಳ. ಆವಾಗ 20 ವರ್ಷ ಹಿಂದಿನ ಕತೆ. ಇದೇ ಶಿವಮೊಗ್ಗದಲ್ಲಿ ಪೊಲೀಸ್ ನಾನು. 6,000 ರೂಪಾಯಿ ಸಂಬಳ ಬಂದ ಕೂಡಲೇ ನಮಗನ್ಸುತ್ತೆ ಏನು ಇಲ್ದವನಿಗೆ ಇಷ್ಟು ಸಾಕಾಗಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು. ಹೈಸ್ಕೂಲ್ ಟೀಚರ್ 30,000, 60,000, PU ಲೆಕ್ಚರರ್ 80,000 ಸಾಕಾಗಲ್ಲ. ಪ್ರೊಫೆಸರ್ ಲಕ್ಷ. ಒಂದು ಸಕ್ಸಸ್ ಬಂದು ಒಂದಿಷ್ಟು ದುಡ್ಡು ಬಂದುಬಿಟ್ರೆ ಅದ್ರ ಕಡೆನೇ ದುಡ್ಡು ಬಂದು ಸೇರ್ಕೊಳ್ಳೋದು. ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರು ಇನ್ನಷ್ಟು ಬಡವರಾಗ್ತಾ ಹೋಗ್ತಾರೆ. ಯಾರ ದಾರಿ ಹಿಡಿತೀರ ನೀವು? ಯಾವ ದಾರಿ ಬೇಕು? ರಿಚ್ ಆರ್ ಪೂರ್? ರಿಚ್ ರೂಟಾ ಪೂರ್ ರೂಟಾ? ಮಾತಾಡಬೇಕು. ರಿಚ್ನೆಸ್ ಕಡೆ ನೀವು ಹೋಗಬೇಕು ಅಂತ ಅಂದರೆ ಸಕ್ಸಸ್ ಬೇಕು. ಸಕ್ಸಸ್ ಬೇಕು ಅಂದರೆ ಈ ಒಂದು ಗರುಡ, ಈಗಲ್ ನಿಮಗೆ 7 ಪಾಠ ಹೇಳುತ್ತೆ, 7 ಲೆಸನ್ಸ್. ಇದು ಫಸ್ಟ್ ಗರುಡ ಪಾಠ. ಗರುಡ ಪಾಠ ಕೇಳಿದ ಮೇಲೂ ನೀವು ಸೋಲ್ತಾ ಇದ್ದೀರಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಒಂದು 10 ಕ್ವಶನ್ ಇದೆ. ಅದು ಮುಗಿದ ನಂತರ ನಿಮ್ಮ ಜೊತೆ 5 ನಿಮಿಷ ಮಾತಾಡ್ತೀನಿ. ಇಷ್ಟು ನಮ್ಮ ಸೆಷನ್. ವೆರಿ ಫಸ್ಟ್ ಕಮ್ ಟು ಯಾವ ಪ್ರಾಣಿ ನಿಮಗೆ ಪಕ್ಷಿ ತುಂಬ ಇಷ್ಟ? ಈಗಲ್, ಪ್ಯಾರಟ್. ಪ್ಯಾರಟ್ ಅನ್ನೋರು ಕೈ ಎತ್ತಿ. ಇಷ್ಟ ಆಗ್ತಾ ಇದೆ ಅನ್ನೋರು? ಇಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ. ಈಗಲ್ ಕೈ ಎತ್ತಿ. ಓಕೆ, ಡೌನ್. ಈ ಪ್ಯಾರಟ್, ಈ ಪಕ್ಷಿಗಳ ಬಗ್ಗೆ ಭೇದ ಭಾವ ಇಲ್ಲ. ಪ್ಯಾರಟ್ ಕೀಳು, ಪಾರಿವಾಳ ಕೀಳು ಅಂತ ಹೇಳಲ್ಲ. ಪರ್ಸ್ನಾಲಿಟಿ ಟೆಸ್ಟ್ ಮಾಡ್ಬೇಕಾದ್ರೆ, ನಾವು ವ್ಯಕ್ತಿತ್ವ ಟೆಸ್ಟ್ ಮಾಡಬೇಕಾದ್ರೆ, ನೀವು ಯಾವ ಪ್ರಾಣಿ, ಪಕ್ಷಿ, ಕಾಡು, ಸಮುದ್ರ ಇಷ್ಟಪಡ್ತೀರ ಅನ್ನೋ ಬೇಸಲ್ಲೇ ನೀವು ಎಂಥವ್ರು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. 4 ಚಾಯ್ಸ್ ಕೊಡ್ತೀವಿ ನಿಮಗೆ. ಸಮುದ್ರ ಬೇಕಾ, ಕಾಡು ಬೇಕಾ, ಶಿಖರ ಬೇಕಾ ಅಂತ ಏನೋ ಕೊಟ್ಟಾಗ, ಸಮುದ್ರ ಬೇಕು ಅಂತ ನೀವು ಚಾಯ್ಸ್ ಮಾಡಿದ್ರಿ ಅಂದರೆ ನಿಮ್ಮ ಮನಸ್ಸು ವಿಶಾಲವಾಗಿದೆ ಅಂತ ಅರ್ಥ. ಶಿಖರ ಬೇಕು ಇಷ್ಟಪಡ್ತಾ ಇದ್ದೀರಾ ಅಂದರೆ ನೀವು ತುಂಬ ಎತ್ತರಕ್ಕೆ ಹೋಗಕ್ಕೆ ಬಯಸ್ತಾ ಇದ್ದೀರಾ ಅಂತ ಅರ್ಥ. ನಿಮ್ಮ ಚಾಯ್ಸ್ ಒಳಗೆ ನಿಮ್ಮ ಮೈಂಡ್ ಸ್ಟಡಿ ಮಾಡ್ತೀವಿ. ಈಗ ನಾನು ಚಾಯ್ಸು ಈಗ ಹೇಳ್ತಾ ಇದ್ದೀನಿ, ಮೊದಲೇ ಹೇಳಿದರೆ ನೀವು ಯೋಚನೆ ಮಾಡ್ತಿದ್ರೇನೋ. ಈಗಾಗಲೇ ಕೆಲವರು ಪ್ಯಾರಟ್ ಕೈ ಎತ್ಬಿಟ್ಟಿದ್ದೀರಾ. ಪ್ಯಾರಟ್ ಇಷ್ಟಪಡೋರು ಯಾಕೆ ಇಷ್ಟಪಡ್ತಾರೆ ಅಂದರೆ ಚಂದ ಕಾಣುತ್ತೆ 1, ಸಿಕ್ಕಾಪಟ್ಟೆ ಮಾತಾಡುತ್ತೆ 2. ಅಲ್ಲಿಗೆ ನೀವು ಸಿಕ್ಕಾಪಟ್ಟೆ ಮಾತಾಡೋರು ಅದನ್ನ ಇಷ್ಟಪಡ್ತಾ ಇರ್ತೀರಾ. ಅಂದರೆ ಟಾಕಿಂಗ್ ಪೀಪಲ್. ನಾವು ಹೇಳೋದು ಟಾಕ್ ಮಾಡಬೇಕಾ, ಚಾಟ್ ಮಾಡಬೇಕಾ, ಅಥವಾ ಪ್ಯಾರಟ್ ಥರನೇ ಬದುಕಬೇಕಾ, ಪಕ್ಷಿ ಪ್ರಪಂಚದ ಕಿಂಗ್ ಆಗಬೇಕಾ ಅಂತ. ಬೈಬಲ್ ತಗೊಳ್ರಿ. ಬೈಬಲಲ್ಲಿ ಗಾಡ್ ಹೇಳ್ತಾರೆ, ಐ ಆಮ್ ದ ಈಗಲ್ ಅಂತಾರೆ, ನಾಟ್ ಐ ಆಮ್ ದ ಪ್ಯಾರಟ್, ಐ ಆಮ್ ದ ಡವ್, ಐ ಆಮ್ ದ ಸ್ಪ್ಯಾರೋ ಹೇಳಲ್ಲ. ದೇವರು ಕೂಡ ಗರುಡನ ಜೊತೆಗಿರ್ತಾರೆ. ದೇವರು ಕೂಡ, ದೇವತೆಗಳು ಕೂಡ ಸಿಂಹದ ಜೊತೆಗಿರ್ತಾರೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ದುರ್ಗಿ, ಮಾರಿ ಎಲ್ಲ, ಅವರೆಲ್ಲ ಜಿಂಕೆ ಜೊತೆ ಕೂತ್ಕೊಂಡಿರಲ್ಲ. ಯಾರ ಜೊತೆ ಕೂತ್ಕೊಂಡಿರ್ತಾರೆ? ಸಿಂಹದ ಜೊತೆ ಕೂತ್ಕೊಂಡಿರ್ತಾರೆ. ಪಕ್ಷಿಗಳು, ವಿಷ್ಣು ದೇವಸ್ಥಾನಕ್ಕೆ ಹೋಗ್ರಿ, ಯಾರ ಜೊತೆ ಇರ್ತಾನೆ? ಗರುಡ ಜೊತೆ ಇರ್ತಾನೆ. ನೀವು ಅಷ್ಟೇ ಸ್ಮಾಲ್ ಮೆಂಟ್ಯಾಲಿಟಿ, ಈ ಮಜಾ ಮಾಡೋ ಮೆಂಟ್ಯಾಲಿಟಿಯಿಂದ ಸ್ವಿಚ್ ಟು ಗರುಡ ಮೆಂಟ್ಯಾಲಿಟಿ, ಲಯನ್ ಮೆಂಟ್ಯಾಲಿಟಿಗೆ ಬರಬೇಕು. ಅದಕ್ಕೆ ಬಂದ್ರಿ ಒನ್ಸ್ ಅಂತ ಅಂದರೆ ನಿಮ್ಮನ್ನು ಬೀಟ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಇದು ಆಲ್ ರಿಲಿಜನ್ ಪ್ರೂವ್ ಮಾಡಿರೋದು, ನಾನು ಪ್ರೂವ್ ಮಾಡ್ತಾ ಇರೋದಲ್ಲ. ಲೆಟ್ಸ್ ಲರ್ನ್. ಒಬಾಮಾ ಅವರು ಒಂದು ಮಾತು ಹೇಳ್ತಾರೆ, ಇದು ಬೇರೆ ಬೇರೆಯವ್ರು ತಗೊಂಡೋದು ಸ್ಪಿನ್ ಮಾಡಿದ್ದಾರೆ. ನೀವು ಈಗಲ್ ಆಗಬೇಕು ಅಂತ ಅಂದರೆ ದೊಡ್ಡದಾಗಿ ಹಾರಿ ಎತ್ತರಕ್ಕೆ ರೀಚ್ ಆಗಬೇಕು ಅಂತ ಬಯಸಿದರೆ ಡೋಂಟ್ ವೇಸ್ಟ್ ಟೈಮ್ ವಿತ್ ಡಕ್ಸ್ ಅಂತ ಹೇಳ್ತಾರೆ. ಅಂದರೆ ಡಕ್ಸ್ ಇದೆಯಲ್ಲ, ಬಾತುಕೋಳಿಗಳು ಕೆಟ್ಟವಲ್ಲ,
ಬಾತುಕೋಳಿ ಅದ್ರ ಪಾಡಿಗೆ ಅದು ಗುಡ್ಡೆ. ಬಟ್ ನೀವು ಸಾಧಕರು ಆಗಬೇಕು ಅಂದ್ಕೊಂಡಾಗ ಡೋಂಟ್ ವೇಸ್ಟ್ ಯುವರ್ ಟೈಮ್ ವಿತ್ ಡಕ್ಸ್. ಆದರೆ ನೀವೇನು ಏನೋ ಸಾಧಿಸ್ಬೇಕು, ಇಷ್ಟು ವರ್ಷಕ್ಕೆ ಇಂಥ ದೊಡ್ಡ ನರ್ಸಿಂಗ್ ಅಚೀವ್ಮೆಂಟ್ ಮಾಡಬೇಕು, ಇನ್ನೇನೋ ಮಾಡಬೇಕು ಆಸೆ ಇದೆ. ಆದರೆ ನಿಮ್ಮೆಲ್ಲರಿಗೂ ನೋಡ್ತಾ ನೋಡ್ತಾ ಆಗೋಗಿದೆ. ಏನದು ಮುಂದೇನು ಶಾನೆ ಪಿರುತಿ ಎಲ್ಲ ಗೊತ್ತು ನಿಮಗೆ. ಅಂದರೆ ನಿಮ್ಮ ಅಚೀವ್ಮೆಂಟ್ ಬಿಗ್ಗಿದೆ, ನೀವು ಪ್ಲೇ ವಿತ್ ದ ಡಕ್ಸ್. ಅದು ಆಗಬಾರ್ದು. ಅದನ್ನು ಆಗಬಾರ್ದು ಅಂದರೆ ಗರುಡ ಪುರಾಣ ಕಲಿಬೇಕು ನೀವು. ಇದು ಗರುಡ ಪುರಾಣ ಅಂದರೆ ಪುರಾಣದಲ್ಲಿರೋದಲ್ಲ, ನಾವು ಕ್ರಿಯೇಟ್ ಮಾಡಿರೋ ಒಂದು ಸ್ಮಾಲ್ ಸ್ಟೋರಿ. 7 ಲೆಸನ್ಸ್, 7 ಪಾಠ ಇದು ಮಾಡುತ್ತೆ. ಇದನ್ನು ಕಲ್ತ್ಕೋಬೇಕು. ನಂಬರ್ 1 ಲೆಸನ್, ಇಟ್ಸ್ ಫ್ಲೈ ಅಲೋನ್. ಗರುಡನ ಜೊತೆಗೆ 100 ಪಕ್ಷಿಗಳು ಹಾರಲ್ಲ. ಪಾರಿವಾಳ ಗುಂಪಲ್ಲಿ ಹಾರ್ತವೆ, ಬಾತುಕೋಳಿಗಳು ಗುಂಪಲ್ಲಿ ಹೋಗ್ತವೆ. ಬಟ್ ಗರುಡ ಏನಾಗಿರುತ್ತೆ ಅಂದರೆ ಸಿಂಗಲ್ ಆಗಿರುತ್ತೆ. ಬಟ್ ನೀವೇನು ಮಾಡ್ತೀರಾ, ಮಮ್ಮಿ ಓದೋದು ಬೋರ್ ಆಗ್ತಾ ಇದೆ ನಂಗೆ ಒಬ್ಬಳೇ ಕೂತ್ಕೊಂಡು, ಏನು ಮಾಡ್ತೀವಿ ನಾವು, ಗ್ರೂಪ್ ಸ್ಟಡಿ ಮಾಡ್ತೀವಿ ಅಂತ. ಅದು ಗ್ರೂಪ್ ಅಷ್ಟೇ, ನೋ ಸ್ಟಡಿ. ಅಲ್ಲಿ ಸುಮ್ಮನೆ ಹರಟೆ ಹೊಡಿತಾ ಇರ್ತೀರಾ. ಅರ್ಧ ನಿಮ್ಮ ಸೋಲು ಬರ್ತಾ ಇರೋದೇ ಗ್ರೂಪ್ ಸ್ಟಡಿನಲ್ಲಿ. ಯಾವತ್ತು ಸಾಧಕರಾಗಬೇಕು ಅನ್ನೋಂಥವ್ರು ಒಬ್ಬರೇ ಇರ್ತಾರೆ. ನೀವು ಪ್ರಿನ್ಸಿಪಲ್ ಚೇಂಬರಲ್ಲಿ ಬೇರೆ ಸ್ಟಾಫ್ ಇರೋದು ನೋಡಿರ್ಬೋದು. ಬಟ್ ಅದಾದ ನಂತರನೂ 1-2 ಗಂಟೆ ಒಬ್ಬರೇ ಮನುಷ್ಯರು ಕೂತ್ಕೊಂಡಿರ್ತಾರೆ ವೀರೇಂದ್ರ ಸರ್ ಅಂತ. ಅಂದರೆ ದಟ್ ಈಸ್ ಫೋಕಸಿಂಗ್ ಆನ್ ದೇರ್ ಫ್ಯೂಚರ್. ಏನು ಮಾಡಬೇಕು ಥಿಂಕ್ ಮಾಡೋದು. ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ಒಬ್ಬರೇ ಇದ್ದಾಗ ಬರುತ್ತೆ. ಗರುಡ ಒಂದೇ ಇರೋದಕ್ಕೋಸ್ಕರ ಮೇಲಕ್ಕೆ ಹೋಯ್ತು. ಬೇರೆ ಪಕ್ಷಿಗಳ ಜೊತೆ ಇದ್ದಿದ್ರೆ ಸ್ವಲ್ಪ ಹೈಟ್ಗೆ ಹೋಗಿ ಸುಸ್ತಾಗ್ಬಿಡ್ತಾ ಇತ್ತು, ಹೋಗ್ತಾ ಇರಲಿಲ್ಲ. ಯಾವತ್ತು ಮನುಷ್ಯ ನೀವು ಅಟ್ಲೀಸ್ಟ್ ದಿನದ 6 ಗಂಟೆಗಳ ಕಾಲ ಒಬ್ಬರೇ ಇರಬೇಕು, ಸಿಂಗಲ್. ರೂಮ್ ಬಾಕ್ಲಾಕೊಂಡು ಪುಸ್ತಕ ನೀವು, ಆವಾಗ ಯೋಚನೆ ನೀವು, ಕೆಲಸ ನೀವು. ಹಿಂಗಿದ್ದಾಗ ಮಾತ್ರ ಸಾಧನೆ ಆಗತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಕಮಿಷನರ್ ಆಫೀಸಲ್ಲಿರೋದು, ಸರ್ಕಾರದ ಹತ್ತಿರದಲ್ಲಿರ್ತೀನಿ. ಈವನ್ ನನ್ನ ಮಿನಿಸ್ಟ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿರ್ತೀವಿ ರೆಗ್ಯುಲರ್ ಆಗಿ. ನಮ್ಮ ಮಿನಿಸ್ಟ್ರು ಬಾಕ್ಲಾಕೊಂಡು ಕೂತಿರ್ತಾರೆ. ನಮಗೇನನ್ಸುತ್ತೆ ಹೊರಗಿಂದ ಹೋದವ್ರಿಗೆ, ಮಿನಿಸ್ಟ್ರಿಗೆ ಕೊಬ್ಬು ಜಾಸ್ತಿ, ಜನಕ್ಕೆ ಮೀಟ್ ಆಗಲ್ಲ ಅಂತ. ಮಾಡೋ ಕೆಲಸವನ್ನು ಫೋಕಸ್ ಆಗಿ ಮಾಡಬೇಕು ಅಂದರೆ ಒಬ್ಬರೇ ಇರಬೇಕು. ಈವನ್ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ದಿನಕ್ಕೆ 2-3 ಗಂಟೆಗಳ ಕಾಲ ಒಬ್ಬರೇ ಕೂತಿರ್ತಾರೆ. ನರೇಂದ್ರ ಮೋದಿಯವರು ಒಬ್ಬರೇ ಕೂತಿರ್ತಾರೆ. ಬಟ್ ನೀವು ನಾವು 3 ಗಂಟೆ ಒಬ್ಬರೇ ಕೂತೇ ಇರಲ್ಲ. ಕೂತಿರಬಹುದು, ಕೈಯಲ್ಲಿ ಇನ್ನೊಬ್ಬರು ಫ್ರೆಂಡ್ ಇರ್ತಾರೆ. ಯಾರವರು? ಅವ್ರು ಇರಬೇಕು, ಮೊಬೈಲ್. ಅವ್ರಿಲ್ದೇ ಇದ್ರೆ ಇರೋಕ್ಕಾಗಲ್ಲ. ಅದಲ್ಲ, ಅದನ್ನೆಲ್ಲ ಬಿಟ್ಟು ನೀವು ಕೂತ್ಕೊಂಡ್ರಿ ಅಂದರೆ ಇದು ಗರುಡದ 1 ಲೆಸನ್. ನಂಬರ್ 2 ಲೆಸನ್, ಕ್ಲಿಯರ್ ವಿಷನ್. 5 ಕಿಲೋಮೀಟರ್ ದೂರದಿಂದ ಅದು ಆಕಾಶದಿಂದನೇ ನೋಡುತ್ತೆ ಇಲ್ಲಿ ನೀರಿನಲ್ಲಿ ಮೀನಿದೆ ಅಂತ. ಈ ಮೀನಿಗೆ 5 ಕಿಲೋಮೀಟರ್ ದೂರದಲ್ಲಿರೋ ಹದ್ದೇ ಕಾಣಲ್ಲ, ಬಟ್ ಅಲ್ಲಿಂದ ಅದಕ್ಕೆ ಕಾಣ್ತಾ ಇರೋದು. ಅಕ್ಯುರೇಟ್ ವಿಷನ್. ಅದಕ್ಕೆ ಅದು ಎಷ್ಟು ದೂರದಲ್ಲಿ ತನ್ನ ಬೇಟೆ ಇದ್ರೂ ಬಂದು ರಪ್ ಅಂತ ಎತ್ಕೊಂಡು ಹೋಗ್ತಾ ಇರತ್ತೆ. ನೀವು ಅಷ್ಟೇ, ಏನಾಗಬೇಕು ಅಂತ ಕೇಳಿದರೆ ನೋ ಸರ್ ಏನೋ ಒಂದು ಆಗ್ತೀವಿ ಬಿಡಿ ಸರ್ ಅಂತ. ಎಷ್ಟು ಏಜ್ ನಿಮಗೆ? ಆಲ್ರೆಡಿ 20. ಇನ್ನೂ ಏನೋ ಆಗ್ತೀವಿ ಬಿಡಿ ಸರ್ ಅನ್ನೋದಲ್ಲ. ಏನಾಗಬೇಕು ಅಂದರೆ ಲೈಫಲ್ಲಿ ಇದು ಆಗ್ತೀನಿ. ನೀವು ತುಂಬ ಬಡತನ ಇದೆ, ಇಮ್ಮಿಡಿಯೇಟ್ ಒಂದು ಹಾಸ್ಪಿಟಲ್ ಸೇರ್ಕೋತೀರಾ, ಗುಡ್, ದಟ್ಸ್ ಗುಡ್. ಲೈಫ್ ಅಲ್ಲಿಗೆ ಮುಗಿಬಾರ್ದು. ಜೀವನ ಪೂರ್ತಿ ನಿಮ್ದು ಒಂದು ಸರ್ಟಿಫಿಕೇಟ್ ಏನು ವೀರೇಂದ್ರ ಸರ್ ಕಾಲೇಜಿಂದ ಪಡ್ಕೋತೀರಾ, ಅಲ್ಲಿಗೆ ಎಂಡ್ ಆಗಬಾರ್ದು. ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗಬೇಕು. ನೀವು ನಂಬ್ತಿರೋ ಬಿಡ್ತಿರೋ, 20 ಇಯರ್ಸ್ ಬ್ಯಾಕ್ ಇದೇ ಶಿವಮೊಗ್ಗದ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಪೊಲೀಸ್ ನಾನು, ಕಮ್ ಗೋ ಅಂತ ಇದ್ದಂಥವನು. ಇವತ್ತು ಅಲ್ಲಿದ್ದಿದ್ರೆ ನನ್ನ ಸಂಬಳ ಒಂದು 50-60 ಸಾವಿರ ಇರ್ತಿತ್ತೇನೋ, ಇಲ್ಲ ಅಂತ ಅಲ್ಲ. ಬಟ್ ನೌ ಐ ಕ್ರಾಸ್ಡ್ ಡಬಲ್ಗಿಂತ ಮುಂದೋಗ್ಬಿಟ್ಟಿದ್ದೀನಿ. ಆ್ಯಂಡ್ ದೆನ್ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೀನಿ. ಯಾವುದರಿಂದ ಸಾಧ್ಯ ಆಯಿತು ಅಂದರೆ ಕ್ಲಿಯರ್ ವಿಷನ್. ಸರ್ ಯೂಟ್ಯೂಬಲ್ಲೆಲ್ಲ ವಿಡಿಯೋ ಮಾಡ್ತಾ ಇದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಮುಗಿದೋಯ್ತಾ? ನೋ, ಮುಗಿಲಿಲ್ಲ. ಕ್ಲಿಯರ್ ವಿಷನ್. ಇನ್ನು 5 ವರ್ಷಕ್ಕೆ ಏನಾಗಬೇಕು, ಇನ್ನು 10 ವರ್ಷಕ್ಕೆ ಏನಾಗಬೇಕು, ಆ ವಿಷನ್ ಇಟ್ಕೊಂಡ್ರೆ ಮಾತ್ರ ಸಕ್ಸಸ್ ಕಾಣ್ತೀರಾ. ಇಷ್ಟು ಹೇಳ್ತಾ ಇದ್ದಂಗೆ ಕೆಲವ್ರಿಗೆ ಅನ್ಸ್ಬೋದು, ಸರ್ ನಾನು ಅಂಥದ್ದು ಸಾಧನೆ ಮಾಡಬೇಕು, ಇಂಥ ಸಾಧನೆ ಮಾಡಬೇಕು, ನೀವು ಹೇಳಿದ್ರಲ್ಲ ಖುಷಿ ಅಂತ ಅನ್ಕೋತೀರಾ. ಇವತ್ತು ರಾತ್ರಿ ಮಲ್ಕೋತೀರಾ, ಸೂಪರ್. ನಾಳೆ ಎಷ್ಟೊತ್ತಿಗೆ ಹೇಳ್ತೀರಾ? ಸೆಕೆಂಡ್ ಟ್ರೂತ್ ಹೇಳ್ಬಿಡ್ತೀನಿ ನಿಮಗೆ. ಜೀವನದ ಸಾಧಕರು ನೀವು ಯಾರ್ಯಾರದೇ ಲಿಸ್ಟ್ ಕೊಡ್ರಿ, ಅವ್ರ ಬಯೋಡೇಟಾ ಕೊಡ್ತೀನಿ ನಾನು, ಎಷ್ಟೊತ್ತಿಗೆ ಎದ್ದು ಹೇಳ್ತಾರೆ, ಎಷ್ಟೊತ್ತಿಗೆ ಮಲಗ್ತಾರೆ ಅಂತ.
ಎಲ್ಲ ಸಾಧಕರು ಹೇಳೋದು ಬೆಳಿಗ್ಗೆ 5 ಗಂಟೆಗೆ. ನೀವು ಏನೂ ಇಲ್ಲ ಎಂತೂ ಇಲ್ಲ 8 ಗಂಟೆಗೆ ಹೇಳ್ತಾ ಇರ್ತೀರ. ದಿಸ್ ಇಸ್ ಅ ಪ್ರಾಬ್ಲಮ್. ಸಾಧನೆ ಮಾಡಬೇಕು ಅಂದರೆ ವೇಕಪ್ ಅಟ್ 5 AM. ಸರ್, ಇದು ನಮ್ಮ ಅಪ್ಪನ ಕಾಲದಿಂದ ಹೇಳಿದ್ದಾರೆ, ನಮ್ಮ ಮೇಸ್ಟ್ ಹೇಳಿದ್ದಾರೆ, ಟೀಚರ್ ಹೇಳಿದ್ದಾರೆ, ನಾನು ಮಾಡಿಲ್ಲ ಅಂತ ಅಂದ್ಕೊಳ್ರಿ. ಬಟ್ ಇವತ್ತೊಂದು ಮಾತು ಹೇಳ್ತೀನಿ. ಓಕೆ, ಒಬ್ಬ ಮನುಷ್ಯ ಕೆನಡಿಯನ್ ಆಥರ್, ಅವನು ಕೆನಡಾದವನು. 5 ಗಂಟೆಗೆ ಹೇಳು ಸಕ್ಸಸ್ ಪಡಿ ಅಂತ ಯಾರೋ ಒಬ್ಬ ಗುರು ಅಲ್ಲಿ ಭಾಷಣ ಮಾಡ್ತಾರೆ ಕೆನಡಾದಲ್ಲಿ. ಅದನ್ನು ಪ್ರೂವ್ ಮಾಡೋಕ್ಕೆ ಇಂಡಿಯಾಕ್ಕೆ ಬರ್ತಾನೆ ಅವನು. 1 ವರ್ಷ ಸುತ್ತಾಡ್ತಾನೆ ಇಂಡಿಯಾದಲ್ಲಿ, ಎಲ್ಲ ಸ್ವಾಮೀಜಿಗಳು ಮೀಟ್ ಆಗಿ ಅವ್ರು ಹೇಳಿದ್ನೆಲ್ಲ ಫಾಲೋ ಮಾಡಿ 5 ಗಂಟೆಗೆ ಎದ್ದು ನೋಡ್ತಾನವನು. ಅವನ ಲೈಫೇ ಗೋಲ್ಡ್ ಆಗಿಬಿಡುತ್ತೆ. ಇಷ್ಟು ದೊಡ್ಡ ಹೊಟ್ಟೆ ಇದ್ದಿದ್ದು ಒಳಗೋಗುತ್ತೆ, ಫಿಟ್ನೆಸ್ ಇಲ್ಲದೆ ಇರೋದು ವಾಪಸ್ ಬರುತ್ತೆ, ಹಾಳಾಗೋದು ಹೆಲ್ತ್ ರೆಡಿ ಆಗುತ್ತೆ, ಬಡತನದಿಂದ ದುಡ್ಡು ಗಳಿಸ್ತಾನೆ, ಇವತ್ತು ಕೋಟ್ಯಾಧಿಪತಿ ವ್ಯಕ್ತಿ ಆಗ್ತಾನೆ. ಹಿಸ್ ಬುಕ್, ಅದಕ್ಕೆ ಒಂದು ಬುಕ್ಕೇ ಬರೀತಾನೆ ಅವನು, 5 AM ಕ್ಲಬ್. ಬುಕ್ ಹೆಸರೇ ಅದು, 5 ಗಂಟೆಯ ಕ್ಲಬ್ ಅಂತ. ಯಾರ್ಯಾರು 5 ಗಂಟೆಗೆ ಹೇಳ್ತೀರೋ ನಿಮ್ಮ ವಿಷನ್ ಕ್ಲಿಯರ್ ಇರುತ್ತೆ, ಫೋಕಸ್ ಕ್ಲಿಯರ್ ಇರುತ್ತೆ. ಅದು ಬಿಟ್ಕೊಂಡು ನೀವು ರಾತ್ರಿ 11 ಗಂಟೆ ಪುಸ್ತಕ ತಗೊಂಡಾಗ ನಮ್ಮ ಅಮ್ಮನಿಗೆ ಪ್ರಾಬ್ಲಮ್ ಇದೆ, ನಮ್ಮ ಅಪ್ಪನಿಗೆ ಪ್ರಾಬ್ಲಮ್ ಇದೆ, ಪುರಾಣ ಎಲ್ಲ ನೆನಪಾಗ್ತವೆ. ಬಟ್ 5 AM ಇದೆಯಲ್ಲ, ಹೆಲ್ತ್ ಬೇಕಾ ಹೆಲ್ತ್, ವೆಲ್ತ್ ಬೇಕಾ ವೆಲ್ತ್, ಅಚೀವ್ಮೆಂಟ್ ಬೇಕಾ ಅಚೀವ್ಮೆಂಟ್. ನಿಮಗೆಲ್ಲ ಇಷ್ಟ ಯಾರು? ವಿರಾಟ್ ಕೊಹ್ಲಿ ಆಗಿದ್ದಾರೆ ಅಂತ ಅಂದರೆ 4 ಗಂಟೆಗೆ ಎದ್ದೇಳ್ತಾರೆ ಅವರು. ಸರ್, ನಂಗೆ ರೋಹಿತ್ ಶರ್ಮಾ ಇಷ್ಟ, 4 ಗಂಟೆಗೆ ಎದ್ದೇಳ್ತಾರೆ. ಸರ್, ನಂಗೆ ಯಶ್ ಇಷ್ಟ, 4 AM ಎದ್ದೇಳ್ತಾರೆ. ಪುನೀತ್ ರಾಜ್ಕುಮಾರ್ ಇಷ್ಟ, 5 ಗಂಟೆಗೆ ಎದ್ದೇಳ್ತಾರೆ. ಶಾರುಖ್ ಖಾನ್ ಇಷ್ಟ, 4:15 ಎದ್ದೇಳ್ತಾರೆ ಶಾರುಖ್ ಖಾನ್. ಇವು ನಂಬ್ತಿರೋ ಬಿಡ್ತಿರೋ, ಶಾರುಖ್ ಖಾನ್ ಡೈರಿ ತೆಗೆದು ನೋಡ್ತಿರ್ತೀನಿ ನಾನು, ಹೆಂಗಿರುತ್ತೆ ಅವ್ರ ಡೈಲಿ ಶೆಡ್ಯೂಲ್ ಅಂತ. 4:30 ಎದ್ದು 5 AM ಫಸ್ಟ್ ನಮಾಜ್ ಮಾಡ್ತಾರೆ ಅವರು. 5 ಇಂದ 7ವರೆಗೂ ವರ್ಕೌಟ್, ಬಾಡಿ ಮೇಲೆ ವರ್ಕೌಟ್. ಅದಕ್ಕೆ ಅವ್ರು ಹಿಂಗೆ ನಿಂತ್ಕೊಂಡ್ರು ಅಂದರೆ 57 ವರ್ಷದ ಶಾರುಖ್ ಖಾನ್ ಇಲ್ಲಿ 6 ಪ್ಯಾಕ್ ತೋರಿಸ್ತಾರೆ, 8 ಪ್ಯಾಕ್ ತೋರಿಸ್ತಾರೆ. ನಮಗಿನ್ನೂ 35-40 ಆಗಿಲ್ಲ, ನಿಮಗೆ 20 ಆಗಿರಲ್ಲ. ಹಿಂಗೆ ನಿಂತ್ಕೊಂಡ್ರೆ ಒಂದೇ ಪ್ಯಾಕ್ ಇರುತ್ತೆ ಇಲ್ಲಿ. ದಿಸ್ ಇಸ್ ಅ ಪ್ರಾಬ್ಲಮ್. ಅಂದರೆ ಆ ಏನು ಮಾಡಬೇಕೋ ಅದನ್ನು ಮಾಡಬೇಕು, ಅದು ಬಿಟ್ಕೊಂಡು ಹೇಗೇಗೋ ಇರೋದಲ್ಲ. ಕೆಲವು ಬಾಯ್ಸ್ ಇದ್ದೀರಿ ಇಲ್ಲಿ, ನಿಮಗೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಯೋಗದಲ್ಲೊಂದು ರೂಲ್ ಇದೆ, ಇಲ್ಲಿಗೆ ನೀರು ಹಾಕಿದರೆ ನೆತ್ತಿ ಮೇಲೆ ಹಿಂಗೆ ಬರಬೇಕು, ಮೂಗಿಗದು ಇಲ್ಲಿ ಬರಬೇಕು, ಇಲ್ಲಿ ಹೊಕ್ಕಳ ಬಳಿ ಬರಬೇಕು, ಸೀದಾ ಅಲ್ಲಿ ಪಾದದ ಬೆರಳಿಗೆ ಬೀಳಬೇಕು. ಹಾಗೆ ನಿಮ್ಮ ಬಾಡಿ ಇತ್ತು ಅಂದರೆ ಯು ಆರ್ ಪರ್ಫೆಕ್ಟ್ ಮ್ಯಾನ್ ಅಂತ ಅರ್ಥ. ಆದರೆ ನಮಗೆ ನೀರು ಇಲ್ಲಿ ಹಾಕಿದರೆ ಎಲ್ಲಿ ಬೀಳುತ್ತೆ ಅಂದರೆ ಒಂದು 3 ಅಡಿ ಮುಂದೆ ಬಿದ್ದಿರುತ್ತೆ, ಬಿಕಾಸ್ ಇಲ್ಲಿ ದೊಡ್ಡ ಮಧ್ಯಪ್ರದೇಶ ಬೆಳೆದಿರುತ್ತೆ. ಇದಲ್ಲ, ಫಿಟ್ನೆಸ್ ಇಂಪಾರ್ಟೆಂಟ್. ಅಚೀವ್ಮೆಂಟ್ ಮಾಡಬೇಕು ಅಂದರೆ ಬರೀ ಬ್ರೈನ್ ಅಲ್ಲ, ಬಾಡಿ ಕಾಪಾಡ್ಕೋಬೇಕು. ಗರುಡ ಅಷ್ಟು ಎತ್ತರಕ್ಕೆ ಹಾರುತ್ತೆ ಅಂದರೆ ಕ್ಲಿಯರ್ ವಿಷನ್ ಇದೆ, ಫಿಟ್ನೆಸ್ ಇದೆ, ಎಷ್ಟು ಎತ್ತರಕ್ಕೆ ಬೇಕಾ ಅಷ್ಟು ಎತ್ತರಕ್ಕೆ ಹೋಗುತ್ತೆ. ಫಿಟ್ಟೇ ಇಲ್ಲ ನೀವಂದ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ರೆಡಿ ಆಗಬೇಕು. ವಿಷನ್ ಇಟ್ಕೊಂಡು ಕೂಡಲೇ ಸಾಕಾಗಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಅದೇ ಕೆಲಸ ಮಾಡಬೇಕು. ಇದು ಒಂದು 21-30 ದಿವಸ ಮಾಡಿದ್ರಿ ಅಂದರೆ ಹ್ಯಾಬಿಟ್ ಆಗತ್ತೆ. ಈಗ 5 ಗಂಟೆಗೆ ಹೇಳ್ರಿ ಅಂದೆ, ಸರ್ ಹೇಳೋಕ್ಕಾಗುತ್ತಾ ಇಲ್ಲ ಅಂತ ಕಷ್ಟ ಆಗುತ್ತೆ. 3 ದಿನ, 4 ದಿನ, 5 ದಿನ, 21 ಡೇಸ್ ಹ್ಯಾಬಿಟ್ ಮಾಡ್ಕೊಳ್ರಿ ನೀವು. 21 ದಿನ ಮಾಡಿದ್ರಿ ಅಂದರೆ 22ನೇ ದಿನ ನಿಮಗೆ ನೀವೇ ಎದ್ಬಿಟ್ಟಿರ್ತೀರ. ದಿಸ್ ಈಸ್ ಕಾಲ್ಡ್ ಹ್ಯಾಬಿಟ್ ಚಾಲೆಂಜ್. ವಿಷನ್ ಬೇಕು. ಸುಮ್ಮನೆ ನಾನು ನಿಮಗೆ ನರ್ಸಿಂಗ್ ಹುಡುಗರು ಇದ್ದೀರಿ, ನೀವು ಡಿಪ್ಲೊಮಾ ಹುಡುಗರು ಇದ್ದೀರಾ. ನಿಮ್ಮ ಆಚೆಗಿನ ಒಂದು ಮಾತು ಹೇಳ್ತೀನಿ. ನಾನು IAS ಮಾಡಬೇಕು ಅಂತ ಥಾಟ್ ಇತ್ತು ಅಂದರೆ IAS ಅಧಿಕಾರಿ, ಕ್ಲಿಯರ್ ವಿಷನ್ IASಗೆ ಬೇಕಾದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಆ ಪ್ರಾಕ್ಟೀಸ್ 21 ದಿನದ ಹ್ಯಾಬಿಟ್ ಆಗಬೇಕು. ಹ್ಯಾಬಿಟ್ ಆಯಿತು ಅಂದರೆ ಮಾತ್ರ ನೀವು ಅದನ್ನು ಸಾಧನೆ ಮಾಡೋಕ್ಕಾಗತ್ತೆ. ಅದು ಬಿಟ್ಕೊಂಡು ಒಳ್ಳೇದು ಮಾಡಬೇಕು, ಸಾಧನೆ ಮಾಡಬೇಕು ಅಂದರೆ ಎಲ್ಲರಿಗೂ ಆಸೆ ಇದೆ, ಹ್ಯಾಬಿಟಾಗಿ ಕನ್ವರ್ಟ್ ಆಗಲ್ಲ. ಅದನ್ನು ಬೆಳೆಸ್ಕೊಳ್ಳೋಣ. ಎಲ್ಲವನ್ನೂ ಮಾಡಲು ಹೋಗಬಾರ್ದು, ಫೋಕಸ್ ಆಗಿರಬೇಕು. ಫೋಕಸ್ ಅಂದರೆ ಕುದುರೆ ಗೊತ್ತಲ್ಲ, ಕುದುರೆ ರೇಸ್ ಹಿಂಗೆ ಕಟ್ಟಿರ್ತಾರೆ. ಓಕೆ, ಯಾಕೆ ಹಿಂಗೆ ಕಟ್ಟಿರ್ತಾರೆ ಅಂದರೆ ಎಕ್ಸಾಕ್ಟಾಗಿ ಏನು ಮಾಡಬೇಕು ಅದೇ ಮಾಡಬೇಕು ಅಂತ. ನಾವು ಕೆಪ್ಯಾಸಿಟಿ ಚೆಕ್ ಮಾಡಿದ್ರೆ, ಈಗ ನಿಮ್ಯಾಮ್ಸ್ ಹಾಸ್ಪಿಟ್ಲಿಗೆ ನಿಮ್ಮನ್ನು ನನ್ನನ್ನು ಕರ್ಕೊಂಡೋಗಿ ನಿಮ್ಮ ಕೆಪ್ಯಾಸಿಟಿ ಜಾಸ್ತಿನೋ, ನನ್ನ ಕೆಪ್ಯಾಸಿಟಿ ಜಾಸ್ತಿನೋ, ವೀರೇಂದ್ರ ಸರ್ ಕೆಪ್ಯಾಸಿಟಿ ಜಾಸ್ತಿನೋ, ಪಾಪಯ್ಯ ಸರ್ ಕೆಪ್ಯಾಸಿಟಿ ಜಾಸ್ತಿನೋ ಚೆಕ್ ಮಾಡಿದರೆ ಆ್ಯಕ್ಚುಲಿ ನಮ್ಮೆಲ್ಲರಿಗಿಂತ ನಿಮ್ಮ ಕೆಪ್ಯಾಸಿಟಿ ಜಾಸ್ತಿ ಇರುತ್ತೆ. ಬಟ್ ವೀರೇಂದ್ರ ಸರ್ ಸಕ್ಸಸ್ ಕಂಡಿದ್ದಾರೆ, ಪಾಪಯ್ಯ ಸರ್ ಸಕ್ಸಸ್ ಕಂಡಿದ್ದಾರೆ, ಮಂಜುನಾಥ್ ಸಕ್ಸಸ್ ಕಂಡಿದ್ದಾರೆ, ನೀವು ಕಾಣ್ತಾ ಇಲ್ಲ. ಯಾಕೆ ಅಂದರೆ
ಫೋಕಸ್ ಆಗಿಲ್ಲ ಅಂತ, ಏನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ ಅಂತ. ಸಿಂಪ್ಲಿ ಒಂದು ಸೈಕಾಲಜಿ ಫಾರ್ಮುಲಾ ಹೇಳ್ತೀನಿ, ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ. ಅದು ಲುಕ್ ಹಿಯರ್, ನೀವೇನು ಈಗ ಇದೀರಿ ದಟ್ ಈಸ್ ಗ್ರೀನ್ ಝೋನ್. ವಾಟ್ ಈಸ್ ಟುಡೇ? ಅಲ್ಲಿ ತಬ್ಸುಮ್ ಅಂತ ಯಾರೋ ಇದ್ದಾರೋ, ಆಯೇಷಾ ಅಂತ ಯಾರೋ ಇದ್ದಾರೋ, ದಟ್ ಈಸ್ ಟುಡೇ ಅವರೇ. ಈಗಿದ್ದೀರ ಅಷ್ಟೇ ಸಾಕು. ನೀವು ಏನು ಆಗಬೇಕು ಅಂದ್ಕೊಂಡಿರೋದು ತುಂಬ ದೊಡ್ಡ ಪ್ರಪಂಚ ಅಲ್ಲ, ಅದು ಪಕ್ಕದ ಯೆಲ್ಲೋ ಝೋನ್. ಅಷ್ಟನ್ನು ಕಲ್ತ್ಕೋಬೇಕು. ಅಷ್ಟನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ಜಗತ್ತಿನಲ್ಲಿ ಗೆದ್ದೋಗ್ಬಿಟ್ರಿ. ಏನು ಮಾಡಬಾರ್ದು ಅಂದರೆ ಆ ರೆಡ್ ಝೋನ್ ಮಾಡಬಾರ್ದು. ನಮಗೆ ಯಾವುದು ಸಿಗಲ್ವೋ ಅದ್ರ ಕಡೆ ನಮ್ಮ ಟೈಮೇ ಹಾಕಬಾರ್ದು. ಬಟ್ ನೀವೇನಾಗಿದ್ದೀರಿ ಅಂದರೆ, ನೀವು ಯಾವುದು ಬ್ಯಾಡೋ ಅದೆಲ್ಲದೂ ಗೊತ್ತು ನಿಮಗೆ. ವಿರಾಟ್ ಕೊಹ್ಲಿ ಬರ್ತ್ ಡೇಟ್ ಹೇಳಿ ಗೊತ್ತು, ವಿರಾಟ್ ಕೊಹ್ಲಿಗೆ ಎಷ್ಟು ಮಕ್ಳು ಹೇಳ್ರಿ ಗೊತ್ತು, ದರ್ಶನ್ ಅವ್ರ ಹೆಂಡತಿ ಹೆಸರು ಹೇಳ್ರಿ ಗೊತ್ತು, ಎಲ್ಲ ಗೊತ್ತು ನಿಮಗೆ. ಅದು ಹೋಗಲಿ, ಅದು ಯಾವುದೋ ಒಂದು ಶೋ ಬರುತ್ತೆ ಟಿ ವಿನಲ್ಲಿ, ಅದೇನೋ ಹಳ್ಳಿಕಾರ್ ಅಂತೆ, ಅವನ ಹೆಸರೇನೊಂದು ಏನು ಸಂತೋಷ, ವರ್ತೂರ್ ಸಂತೋಷ್. ಅದೇನು ಶೃಂಗೇರಿ ಯಾರೋ ಇದಾರಲ್ಲ, ಯಾರವರು, ಸಂಗೀತ ಶೃಂಗೇರಿ. ದೀಸ್ ಆಲ್ ರೆಡ್ ಝೋನ್. ನೀವು ಬಿಗ್ ಬಾಸ್ ಶೋಗೆ ಹೋಗಲ್ಲ, ನೀವು ಟಿ ವಿ ಆ್ಯಕ್ಟರ್ಸ್ ಆಗಲ್ಲ. ಆಗೋದಿದ್ರೆ ಆಗ್ಬಿಡ್ರಿ, ಬೇಡನ್ನಲ್ಲ ನಾನು. ನಿಮ್ಮ ಗುರಿಗೆ ಅದು ಮ್ಯಾಚ್ ಆಗಲ್ಲ ಅಂದರೆ, ನೀವು ಆ್ಯಕ್ಟರ್ ಅಲ್ಲ, ಬಿಗ್ ಬಾಸ್ ಶೋಗೆ ಹೋಗೋರು ಅಲ್ಲ ಅಂದರೆ, ನೀವು ಅದ್ರ ಕಡೆ ಟೈಮ್ ಸ್ಪೆಂಡ್ ಮಾಡಬಾರ್ದು. ದಟ್ ಈಸ್ ರೆಡ್ ಝೋನ್. ಅವಾಯ್ಡ್ ದಟ್. ಈಗ ನಾನು ಹೆಚ್ಚು ಕಡಿಮೆ ಯೂಟ್ಯೂಬ್ ಸ್ಟಾರ್ಟ್ ಆಗಿ 6 ವರ್ಷ ಆಯಿತು, ಒಂದು ದಿನ ಟಿ ವಿ ನೋಡಿಲ್ಲ. ಐ ಹ್ಯಾವ್ ನೋ ಟೈಮ್ ಟು ವಾಚ್ ಟಿ ವಿ. ಸರ್ ನೀವು ನೋಡಿಲ್ಲ ಅಂದರೆ ಸಿದ್ದರಾಮಯ್ಯವ್ರು ನೋಡ್ತಾರೆ. ಸಿದ್ದರಾಮಯ್ಯವರು ಟಿ ವಿ ನೋಡಲ್ಲ, ನರೇಂದ್ರ ಮೋದಿಯವರು ಟಿ ವಿ ನೋಡಲ್ಲ, ವಿರಾಟ್ ಕೊಹ್ಲಿ ಟಿ ವಿ ನೋಡಲ್ಲ, ರೋಹಿತ್ ಶರ್ಮಾ ಟಿ ವಿ ನೋಡಲ್ಲ. ಅವರೆಲ್ಲ ಟಿ ವಿಯಲ್ಲಿ ಬಂದು ಯಾರನ್ನು ಹಾಳು ಮಾಡ್ತಾ ಇದ್ದಾರೆ? ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಸೊ ನೀವು ನಮ್ಮದಲ್ಲದ ಝೋನ್ ಯಾವ್ದು ಮಾರ್ಕ್ ಮಾಡ್ಕೊಂಡು ಅದನ್ನು ಬಿಟ್ಟುಬಿಡ್ಬೇಕು. ಬಿಡಲಿಲ್ಲ ಅಂದ್ರೇ ನಾವು ಫೋಕಸ್ ಆಗಲ್ಲ. ಈಗೇನಿದ್ದೀವಿ ಸ್ವಲ್ಪ ಕಲಿಬೇಕಷ್ಟೇ, ನೀವು ಭಾಳ ಅಲ್ಲ. ಈ ನಾನು ಟೀಚರ್, ಚೆನ್ನಾಗಿ ಟೀಚ್ ಮಾಡುವಂಥ, ಚೆನ್ನಾಗಿ ಟೆಕ್ನಾಲಜಿ ಅಪ್ಲೈ ಮಾಡುವಂಥದ್ದೆಲ್ಲ ಕಲ್ತ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ನನಗೂ ಅದರ್ಸ್ ಟೀಚರ್ಗೂ ಡಿಫ್ರೆನ್ಸ್ ಏನಿಲ್ಲ. ದೇ ಆರ್ ಆಲ್ಸೋ ಟೀಚರ್, ಐ ಆಮ್ ಆಲ್ಸೋ ಟೀಚರ್. ನಾನು ಒಂದು ವೈರ್ಲೆಸ್ ಬ್ಯಾಂಡ್, ವೈರ್ಲೆಸ್ ಮೈಕ್, ಸ್ಲೈಡ್ ಟೆಕ್ನಾಲಜಿ ಅಪ್ಡೇಟ್ ಮಾಡಿಕೊಂಡೆ ಕೋಟಿ ಜನಕ್ಕೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆದೆ. ಅದು ಬಿಟ್ಕೊಂಡು ನಾನು ಬಿಗ್ ಬಾಸ್ ಶೋ ನೋಡ್ಕೊತ, ಇನ್ನೊಂದು ಯಾವುದೋ ಕಾಮಿಡಿ ಶೋ ನೋಡ್ಕೊತ ಕೂತ್ಕೊಂಡಿದ್ರೆ ನಾನು ಏನೂ ಆಗ್ತಿರ್ಲಿಲ್ಲ. ವಾಟ್ ಯು ಆರ್ ಟುಡೇ, ಏನಾಗಬೇಕು ಅಷ್ಟೇ ಕೆಲಸ ಮಾಡಿದವ್ರು ಸಕ್ಸಸ್ ಕಾಣ್ತಾರೆ. ಈಗ ನರೇಂದ್ರ ಮೋದಿಯವ್ರಿಗೆ ಇಂಡಿಯಾ ಫೈನಲ್ ಮ್ಯಾಚಲ್ಲಿ ಎಷ್ಟು ಸ್ಕೋರ್ ಹೊಡಿತು ಹೇಳ್ರಿ ಅಂದರೆ ಗೊತ್ತಿರಲ್ಲ ಅವರಿಗೆ. ಸುಮ್ಮನೆ ಬಂದು ಹಿಂಗೆ ಅಂದು ಹೋಗ್ಬಿಟ್ಟಿರ್ತಾರೆ ಅಷ್ಟೇ. ಅವರಿಗೆ ಏನು ಬೇಕು? ಪೊಲಿಟಿಕ್ಸ್, ದೇ ಲರ್ನ್. ಕೊಹ್ಲಿಗೆ BJP ಎಷ್ಟು ಸೀಟ್ ತೊಗೊಂಡಿದೆ ಹೇಳ್ರಿ ಗೊತ್ತಿರಲ್ಲ. ಬಟ್ ನೀವು ಹಂಗಲ್ಲ, ಪೊಲಿಟಿಕ್ಸು ನೋಡ್ತೀರಿ, ಪಿಕ್ಚರು ನೋಡ್ತೀರಿ, ಧಾರಾವಾಹಿನೂ ನೋಡ್ತೀರಿ, ಯಾವ್ದು ಬ್ಯಾಡೋ ಎಲ್ಲದೂ ನೋಡ್ತೀರಿ. ಯುವಕರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಇದ್ದಾವೆ ಅಂದರೆ, ದಟ್ ಈಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಅದು ಇದು ಜಾಸ್ತಿ ಇದೆ, 1. ನಂಬರ್ 2, ದಿನಕ್ಕೆ 1 ಗಂಟೆ, 30 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಟಿ ವಿ ನೋಡ್ತಾ ಇದ್ದೀರಾ ಅಂದರೆ ನೀವು ಸಕ್ಸಸ್ಫುಲ್ ಕಾಣುವಂಥ ವ್ಯಕ್ತಿಗಳೇ ಅಲ್ಲ. ಅದು ಯಾರಿಗೆ ಟಿ ವಿ ಅಂತ ಅಂದರೆ, ಹೌಸ್ ವೈಫ್ಗಳಿಗದು. ಏನೂ ಇಲ್ಲ, ಕೆಲಸ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಾಯ್ತು, ಬೋರ್ ಆಗುತ್ತೆ ಟಿ ವಿ ನೋಡೋದು, ಅವ್ರಿಗೆ ಟಿ ವಿ ಇರೋದದು. ಕೆಲಸ ಇಲ್ದವ್ರಿಗೆ ಟಿ ವಿ ಇರೋದು, ನಾಲಾಯಕ್ಗಳಿಗೆ ಟಿ ವಿ ಇರೋದದು, ಲೋ ಮೆಂಟಾಲಿಟಿ ಪೀಪಲ್ಗಳಿಗೆ ಟಿ ವಿ ಇರೋದು. ನೀವು ಹೈ ಮೆಂಟಾಲಿಟಿ ಆಗಬೇಕು ಅಂದರೆ ಯು ಶುಡ್ ಅವಾಯ್ಡ್ ಟಿ ವಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇವನ್ನೆಲ್ಲ ಬಿಟ್ಟು ಬಂದರೆ ಮಾತ್ರ ಸಕ್ಸಸ್ ಕಾಣ್ತೀರಾ. ಲೆಟ್ಸ್ ಗೋ. ಗರುಡದ ಬಗ್ಗೆ ಗೊತ್ತಿದೆಯೋ ಇಲ್ಲೋ? ನೆವರ್ ಈಟ್ ಡೆಡ್ ಅನಿಮಲ್ಸ್, ಡೆಡ್ ಥಿಂಗ್ಸ್. ಸತ್ತ ಪ್ರಾಣಿಗಳನ್ನು ತಿನ್ನಲ್ಲ ಅದು. ಈಗಷ್ಟೇ ಸತ್ತೋಗಿದೆ ಅಂದ್ರೆ ತಿನ್ನಲ್ಲ ಅದು. ಹದ್ದುಗಳು ತಿಂತವದನ್ನ, ಗರುಡ ತಿನ್ನಲ್ಲ. ಗರುಡ ಶಿಕಾರ್ಕರ್ನ ಕಾನದೇನ ಅಷ್ಟೇ. ಈಗ ಹಿಡಿಬೇಕು, ತಿನ್ನಬೇಕು. ನೀವು ಟಿ ವಿಯಲ್ಲೇ ಜಾಗ್ರಫಿಕಲ್ ನೋಡಿರ್ಬೋದು, ಬಂದು ಮೀನನ್ನು ಎತ್ಕೊಂಡು ಹೋಗ್ತಾ ಇರ್ತದೆ, ಫ್ರೆಶ್ ಐಟಮ್ ತಿಂತಾ ಇರತ್ತೆ. ಸರ್ ನಮಗೂ ಫ್ರೆಶ್ ಐಟಮ್ಗೂ ಏನು, ನಾವೇನು ಓಲ್ಡ್ ಮಟನ್ ತಿಂತೀವ ಅಂತ ಕೇಳಬೇಡ್ರಿ. ಇಲ್ಲಿ ಒಂದು ಥಾಟ್ ಇರಬೇಕು, ನೆನ್ನೆ ಏನು ಅನ್ನೋದ್ರ ಬಗ್ಗೆ ಮರ್ತು ಬಿಡಬೇಕು ಅಂತ. ಡೆಡ್ ಥಿಂಗ್ಸ್ಗಳನ್ನು ಯೋಚನೆ ಮಾಡಬಾರ್ದು. ನೆನ್ನೆವರೆಗೂ ನೀವೇನಾಗಿದ್ರಿ ನನಗೆ ಬೇಕಾಗಿಲ್ಲ. ಇವತ್ತು ಫೆಬ್ರವರಿ 29, ಒಂದು ಬ್ಯೂಟಿಫುಲ್ ಟೈಮಲ್ಲಿ ಸೇರಿದ್ದೀವಿ, ಒಂದು ಡ್ರೀಮ್ ಇಟ್ಕೋತೀರಾ. ಎಸ್ಟರ್ಡೇವರೆಗೂ ಏನಾಗಿದ್ರೆ ನಿಮಗೆ ಬೇಕಾಗಿಲ್ಲ. ನೀವು ನಂಬ್ತಿರೋ ಬಿಡ್ತೀರೋ, ಈ ಸರ್ಕಲ್ಗಳಲ್ಲಿ, ಇದೇ ಸರ್ಕಲ್ಗಳಲ್ಲಿ ನಾನು ನಿಂತಿದ್ದು, ಈ ಟ್ರಾಫಿಕ್ ಕೆಲಸ ಮಾಡಿದ್ದು, ಆ ಬಿಸಿಲು, ಆ ಮಳೆ, ಅದನ್ನು ನಾನು ರಿಕಾಲ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದರೆ ಡೆಡ್ ಥಿಂಗ್ ಅದು.
ವಾಟ್ ನೆಕ್ಸ್ಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಕಷ್ಟದ ದಿನಗಳು ನೆನ್ಪು ಮಾಡ್ಕೊತ ಕೂತ್ಕೊಳ್ಳೋಂಗಿಲ್ಲ. ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ನೆನ್ಪು ಮಾಡ್ಕೊತ ಕೂತ್ಕೊಳ್ಳೋಂಗಿಲ್ಲ. ನೆಕ್ಸ್ಟ್ ಗರುಡದಿಂದ ಕಲಿಬೇಕಾದಿದೆ ಫ್ರೆಶ್ ವಿಚಾರಗಳ ಕಡೆ ಹೋಗ್ಬೇಕೇ ಬಿಟ್ಟರೆ ಡೆಡ್ ವಿಚಾರಗಳ ಕಡೆ ಹೋಗ್ಬಾರ್ದು. ನೀವೇನಂದರೆ ಇವತ್ತಿಷ್ಟು ಒಳ್ಳೆ ಪ್ರೋಗ್ರಾಮ್ ಆಯಿತು, ಮಾರ್ಚ್ 15ಕ್ಕೆ ಬಂದರೂ ಇದೇ ಪುರಾಣ ಹೇಳ್ತಾ ಇರ್ತೀರಿ ನೀವು. ಚಿರಂತನ ಕಾರ್ಯಕ್ರಮ ಎಷ್ಟು ಬ್ಯೂಟಿಫುಲ್ ಇತ್ತು, ಸರ್ ಬಂದಿದ್ರು, ಅವ್ರು ಬಂದಿದ್ರು, ಇವ್ರು ಬಂದಿದ್ರು, ನಾನು ಡ್ಯಾನ್ಸ್ ಮಾಡಿದೆ, ಎಲ್ಲ ಅದೇ ಕತೆ. ಯಾವಾಗ ನೀವು ಡೆಡ್ ಥಿಂಗ್ ಬಿಟ್ಟು ಬರೋದು, ಫ್ರೆಶ್ ಥಿಂಕ್ ಮಾಡೋದು, ಆದಷ್ಟು ಪುರಾಣಗಳನ್ನು ರಿಕಾಲ್ ಮಾಡೋದನ್ನು ಬಿಡಬೇಕು. ನೆಕ್ಸ್ಟ್ ಲೆಸನ್, ಪಾಸ್ಟ್ಗಳನ್ನ ಥಿಂಕ್ ಮಾಡಬಾರ್ದು, ಫ್ಯೂಚರ್ ಬಗ್ಗೆ ವರ್ಕ್ ಮಾಡಬೇಕು. ದೆನ್ ಗೋ ಟು ಗರುಡದಿಂದ ಲವ್ ಸ್ಟಾರ್ಮ್. ಬಿರುಗಾಳಿ ಬಂದರೆ ಎಲ್ಲ ಅಡುಕ್ಕೋತವೆ, ಎಲ್ಲ ಪ್ರಾಣಿ ಪಕ್ಷಿಗಳು ಪೊಟರೆ ಸೇರ್ಕೋತವೆ. ಇದು ಮಿಂಚು ಗುಡುಗು ಬಿರುಗಾಳಿ ಬಂತು ಅಂದರೆ ರೆಕ್ಕೆ ಬಿಚ್ಕೊಂಡು ಹಾರಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮೋಡಕ್ಕಿಂತ ಎತ್ತರಕ್ಕೆ ಹೋಗಿ ಹಾರಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ರಿಸ್ಕ್ ಬಂದಾಗ ತಗೊಳ್ಳೋಕೆ ರೆಡಿ ಇರಬೇಕು, ಬಿರುಗಾಳಿಗೆ ಎದೆ ಕೊಟ್ಟು ಹೋಗೋದಿರಬೇಕು. ಇದೇನು ದೊಡ್ಡ ಅಚೀವ್ಮೆಂಟ್ ಅಂತ ಅಲ್ಲ. ಇವತ್ತು ನನ್ನ ಡಿಪಾರ್ಟ್ಮೆಂಟಲ್ಲಿ, ನಾನು ಸ್ಪೆಷಲ್ ಆಫೀಸರ್, ನನ್ನ ಡಿಪಾರ್ಟ್ಮೆಂಟಲ್ಲಿ CM ಪ್ರೋಗ್ರಾಮ್ ಇದೆ, ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್. ನಾನು ಆ ಪ್ರೋಗ್ರಾಮ್ನ ಲೈವ್ ಮಾಡಬೇಕು, ನಾನೇ ಬಾಸ್ ಇರೋದಲ್ಲಿ. ಬಟ್ ಅದನ್ನು ಆಲ್ರೆಡಿ ನಾನು ವೀರೇಂದ್ರ ಸರ್ ಜೊತೆ ಕಮಿಟ್ ಆಗಿಬಿಡ್ತೀನಿ, ಬರ್ತೀನಿ ಅಂತ. ಈಗ ಸರ್ಗೆ ಫೋನ್ ಮಾಡಿ ಬರಲ್ಲ ಅಂತ ಒಂದೇ ಮಾತಿ ಕ್ಲೋಸ್. ಆದರೆ ಗರುಡ ಹೇಳುತ್ತೆ ಬಿರುಗಾಳಿಯನ್ನು ಫೇಸ್ ಮಾಡು ಅಂತ. ನಾವು ಅಷ್ಟೇ, ಅಲ್ಲಿ CM ಪ್ರೋಗ್ರಾಮ್ ಇದ್ದರೆ ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕು ಮಾಡಿ, ಅದು ಏನಾಗುತ್ತೋ ಆಗೋಗ್ಲಿ ಅಂತ ಅದನ್ನು ಡ್ರಾಪ್ ಮಾಡಿ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ. ಆ ಪ್ರೋಗ್ರಾಮಲ್ಲಿ ಏನಾದರೂ ಎಡವಟ್ಟಾಗಿ ಲೈವ್ಗೆ ಕಟ್ಟಾಯಿತು ಅಂದರೆ ನಾಳೆ ನನಗೆ ನೋಟಿಸ್ ಬರುತ್ತೆ, ನಿನ್ನನ್ನು ಯಾಕೆ ಸಸ್ಪೆಂಡ್ ಮಾಡಬಾರ್ದು ಹೇಳು ಅಂತೇಳಿ. ಆದರೂ ನಾವು ಫೇಸ್ ಮಾಡ್ಕೊಂಡು ಬಿರುಗಾಳಿ ವಿರುದ್ಧ ಬಂದಿದ್ದೀವಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ. ಹೀಗೆ ಎವ್ರಿ ಡೇ, ಇದು ಒಂದೇ ಅಲ್ಲ, ಪ್ರತಿದಿನ ಇಂಥ ಚಾಲೆಂಜ್ ಬರ್ತಾ ಇರುತ್ತೆ. ನೀವು ಇದು ಮಾಡೋಕ್ಕೆ ಹೋದರೆ ಅದಕ್ಕೆ ಒಂದು ಅಡ್ಡ ಬರುತ್ತೆ, ಇದು ಮಾಡೋಕ್ಕೆ ಹೋದರೆ ಒಂದು ಅಡ್ಡ ಬರುತ್ತೆ, ಇನ್ನೊಂದು ಮಾಡೋಕ್ಕೋದ್ರೆ ಅಡ್ಡ ಬರುತ್ತೆ. ಅದನ್ನೆಲ್ಲ ಬೇಧಿಸ್ಕೊಂಡು ಬಂದರೆ ಮಾತ್ರ ಅಚೀವ್ಮೆಂಟ್. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಸಣ್ಣ ಲಾಡ್ಜ್ ಒಳಗಡೆ, ಲಾಡ್ಜಿಂಗ್ ರೂಮ್ಗಳದು, ಆ ರೂಮನ್ನು ಬಾಡಿಗೆ ತಗೊಂಡು ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ ಪಾಪಯ್ಯ ಸರ್ 30 ವರ್ಷದ ಹಿಂದೆ, 30 years ಬ್ಯಾಕ್. 30 ವರ್ಷದ ಹಿಂದಿನ ಕತೆ ಇದು, 25 years ಬ್ಯಾಕ್, 25 ವರ್ಷದ ಹಿಂದೆ. ಇವತ್ತು ಒಂದು ಬೃಹತ್ ಶಿಕ್ಷಣ ಸಂಸ್ಥೆ, ಆ ಕ್ಯಾಂಪಸ್ ಒಳಗಡೆ ಹತ್ತತ್ರ 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆ ಸಂಸ್ಥೆಗೆ ಬಾಸ್ ಆಗಿದ್ದಾರೆ ಅಂದರೆ ಪಾಪಯ್ಯ ಸರ್ ಅಲ್ಲಿ ಎಷ್ಟು ಸ್ಟಾರ್ಮ್ ಬಿರುಗಾಳಿ ಬಂದಿರ್ಬೋದು. ನಾಟ್ ಓನ್ಲಿ ಪಾಪಯ್ಯ ಸರ್, ನೀವು ವೀರೇಂದ್ರ ಸರ್ 20 ವರ್ಷದಿಂದ 19 ವರ್ಷದಿಂದ ಹೇಳಿದ್ರಿ ಸ್ಪೀಚಲ್ಲಿ. 19 ವರ್ಷದಿಂದ ಕಾಲೇಜ್ ಸ್ಟಾರ್ಟ್ ಮಾಡಿದಾಗ ಅವಾಗೇ ಬಿರುಗಾಳಿ ಜಾಸ್ತಿ. ಆಮೇಲೆ ಅಂದರೆ ಗರುಡಾಗಿ ನೀವು ಮೇಲೆ ಬಂದುಬಿಟ್ರಿ ಅಂದರೆ ನೋ ಬರ್ಡ್ಸ್, ನಿಮಗೆ ಎಳ್ಕೊಂಡು ಹೋಗೋರು ಯಾರೂ ಇರಲ್ಲ. ಎಷ್ಟು ಬಿರುಗಾಳಿ ಬಂದಿರೋದು ಗೊತ್ತಾ? ಆ ಬಿರುಗಾಳಿನೆಲ್ಲ ಫೇಸ್ ಮಾಡಿದ್ದಕ್ಕೆ ಇವತ್ತು ವೀರೇಂದ್ರ ಸರ್ ಆಗಿ ಇರೋದು. ಯು ಶುಡ್ ಆಲ್ಸೋ ಲರ್ನ್ ಚಾಲೆಂಜ್. ರಿಸ್ಕ್ಗಳು ಬಂದಾಗ ಚಾಲೆಂಜ್ ತಗೊಳ್ಳೋದಕ್ಕೆ ರೆಡಿ ಇರಬೇಕು, ಹೆದರ್ಕೊಂಡು ಕೂತ್ಕೋಬಾರ್ದು. ಇದೇ ಪ್ರೋಗ್ರಾಮ್ಗೆ ವೀರೇಂದ್ರ ಸರ್ ಯಾರು ಇಲ್ಲಿ ಡ್ಯಾನ್ಸ್ ಮಾಡ್ತೀರಾ ಅಂತ ಕೇಳಿರ್ತಾರೆ ನಿಮ್ಮ ಕ್ಲಾಸಿಗೆ ಬಂದು. ಆವಾಗ ಯಾರೋ ಒಬ್ಬಳು ಹುಡುಗಿ ಕೈ ಎತ್ತಿದ್ದಾಳೆ ನಾನು ಮಾಡ್ತೀನಿ ಅಂತ. ಅವಳು ಇಲ್ಲಿ ಬಂದು ಸ್ಟಾರ್ ಆದ್ಲು. ನೀವೆಲ್ಲ ಅಯ್ಯೋ ಡ್ಯಾನ್ಸ್ ಕಲಿಬೇಕು 1, ಸ್ಟೇಜಲ್ಲಿ ಬರಬೇಕು 2, ಇಲ್ಲಿ ಹಿಂಗೆ ಮಾಡಬೇಕು 3, ಬೇಡಪ್ಪ ಸವಾಸ ಅಂತ ಅಲ್ಲೇ ಕೂತ್ಬಿಟ್ರಿ. ಬಿರುಗಾಳಿ ಅಲ್ಲೇ ಸ್ಟಾರ್ಟ್ ಆಯಿತು. ಬಿರುಗಾಳಿ ಅಂದರೆ ಜೋರ ಗಾಳಿ ಬೀಸೋದಲ್ಲ, ನಿಮ್ಮ ಹಾರ್ಟಲ್ಲಿ ಬ್ರೈನಲ್ಲಿ ಸ್ಟಾರ್ಟ್ ಆಗತ್ತೆ. ಅದನ್ನು ಫೇಸ್ ಮಾಡಿ ನುಗ್ಗುವಂಥದ್ದು ಕಲ್ತ್ಕೊಂಡ್ರೆ ಗೆದ್ರಿ ಅಂತ ಅರ್ಥ. ಗರುಡದಿಂದ ಕಲಿಬೇಕಾದ 3ನೇ ಪಾಠ. ನೆಕ್ಸ್ಟ್ ಬರೋಣ. ಇಲ್ಲಿ ರಿಸ್ಕ್ ತಗೊಳ್ರಿ ಅಂತ ಅಂದರೆ 2 ಥರ ರಿಸ್ಕ್ ಇರುತ್ತೆ. ಪಾಸಿಟಿವ್ ರಿಸ್ಕ್, ನೆಗೆಟಿವ್ ರಿಸ್ಕ್ ಅಂತ ಕರಿತೀವಿ. ಯಾವ ರಿಸ್ಕ್ ತಗೊಂಡ್ರೆ ಒಳ್ಳೆಯದೋ ಅದನ್ನು ತಗೋಬೇಕು, ಯಾವ ರಿಸ್ಕ್ ತಗೊಂಡ್ರೆ ಕೆಟ್ಟದ್ದೋ ಅದನ್ನು ತಗೋಬಾರ್ದು. ಈಗ ನನಗೆ ಈ ಫಂಕ್ಷನ್ ಮುಗೀತು, ಶಿವಮೊಗ್ಗದಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರೆ, ಸ್ಪೆಷಲಿ ಪೊಲೀಸ್ ಇದ್ದಾರೆ ಇಟ್ಕೊಳ್ರಿ. ನನ್ನ ಪೊಲೀಸ್ ಫ್ರೆಂಡ್ ಭಾಳ ಇದ್ದಾರೆ. ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದೆ. ಬಾರೋ ಮಂಜು, ಭಾಳ ದಿನ ಆಯಿತು, ಊಟಕ್ಕೆ ಹೋಗೋಣ. ಊಟಕ್ಕೆ ಹೋದ್ವಿ. ಏನಮ್ಮ ನೀನು ಪೊಲೀಸ್ ಬಿಟ್ಟೋಗಿದೆಯಾ ಅಂತ ಹಿಂಗೆ ಇರೋದಲ್ಲ, ಒಂದು ಎಣ್ಣೆ ಹೊಡಿ ಅಂತ ಹೇಳಿದ್ರು ಇಟ್ಕೊಳ್ರಿ. ಆವಾಗ ನನಗೆ ರಿಸ್ಕ್, ಅದು ಎಣ್ಣೆ ಹೊಡಿಯೋದು ರಿಸ್ಕು. ನನ್ನ ಫ್ರೆಂಡ್ ಹೇಳ್ತಾರೆ ಆಗಿದ್ದಾಗಲಿ ಅಂತ ಹಿಂಗೆ ಓಪನ್ ಮಾಡಿ ಹೊಡೆದೆ ಅಂದರೆ ಪಾಸಿಟಿವ್ ರಿಸ್ಕಾ ನೆಗೆಟಿವ್ ರಿಸ್ಕಾ? ಯಾಕಂದರೆ ಮತ್ತೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ನಾನು ಎಲ್ಲಿವರೆಗೂ, ಬೆಂಗಳೂರವರೆಗೂ. ನಂಬರ್ 2, ಜೀವನದಲ್ಲಿ ಅವೆಲ್ಲ ಮಾಡಬಾರ್ದು ಅಂತಲೇ ನಾವು ಹೇಳ್ಕೊಂಡು ಬದುಕ್ತಾ ಇರೋದು, ಮಾಡಿಲ್ಲ. ಫ್ರೆಂಡ್ಸ್ ಚಾಲೆಂಜ್ ಕೊಟ್ಟಿದ್ದಾರೆ,
ದಮ್ಮಿದ್ರೆ ಎಣ್ಣೆ ಹೊಡಿಯೋ ನೋಡೋಣ ಅಂತ. ಅದು ಚಾಲೆಂಜೇ, ಅದು ರಿಸ್ಕೇ. ಅದನ್ನು ತಗೊಳ್ತೀರಿ ಅಂದರೆ ದಟ್ ಈಸ್ ನೆಗೆಟಿವ್ ರಿಸ್ಕ್. ದಮ್ಮಿದ್ರೆ ದಮ್ ಹೊಡಿಯೋ ನೋಡೋಣ, ನೆಗೆಟಿವ್ ರಿಸ್ಕ್. ನೆಗೆಟಿವ್ ರಿಸ್ಕ್ಗಳನ್ನ ಮಾಡಬಾರ್ದು. ರೈತ ಮಾಡ್ತಾನಲ್ಲ, ಒಂದು ಮಳೆ ಬರ್ತಾ ಇದ್ದಂಗೆ ಹೋಗಿ ಬಿತ್ತಕ್ಕೆ ರೆಡಿ ಇರ್ತಾನ ಅವನು. ಹಿ ಡೋಂಟ್ ನೋ ಇನ್ನು 4 ತಿಂಗಳು ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ಒಂದು ವಿಶ್ವಾಸದಿಂದ ಬೀಜ ಬಿತ್ತುತ್ತಾನೆ, ಬೆಳೆ ಬೆಳೆಯುತ್ತೆ, ಬರುತ್ತಲ್ಲ. ದಟ್ ಈಸ್ ಪಾಸಿಟಿವ್ ರಿಸ್ಕ್. ನೀವು ಯಾವ ರಿಸ್ಕ್ ತಗೊಳಕ್ಕೆ ರೆಡಿ ಆಗಬೇಕು? ಪಾಸಿಟಿವ್ ರಿಸ್ಕ್. ಅದನ್ನು ತಗೊಳಕ್ಕೆ ರೆಡಿ ಆಗ್ರಿ. ಇನ್ನೂ 2 ವಿಚಾರ ಹೇಳ್ತೀನಿ. ಇದನ್ನು ಕಲ್ತ ಮೇಲೆ ನಾಳೆಯಿಂದ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಗೂಡು ಕಟ್ಟುತ್ತೆ ಗರುಡ. ಕಟ್ಟುವಾಗ ಆ ಕೊಂಬೆಗಳನ್ನು ತರಬೇಕಾದ್ರೆ ಅದ್ರ ಜೊತೆ ಹುಲ್ಲು ಬಂದ್ಬಿಡುತ್ತೆ, ಗ್ರಾಸ್. ಆ ಗೂಡಿಗೆ ಹಾಕಿದ ನಂತರ ಅದು ಏನು ಕೆಲಸ ಮಾಡುತ್ತೆ ಫಸ್ಟ್ ಅಂತ ಅಂದರೆ, ಆ ಗೂಡಲ್ಲಿರೋ ಹುಲ್ಲುಗಳನ್ನೆಲ್ಲ ಹುಡುಕಿ ತೆಗೆದು ಬಿಸಾಡುತ್ತೆ. ನಾವೇನು ಮಾಡ್ತೀವಿ ಮನೇಲಿ, ಹುಟ್ಟಿದ ಮಗುವಿಗೆ ಹಾಸಿಗೆ ಮೇಲೆ ಹಾಸಿಗೆ ಮೇಲೆ ಮತ್ತೊಂದು ಹಾಸಿಗೆ ಬಿಳಿ ಬಟ್ಟೆ ಹಾಕ್ತಾ ಇದ್ದೀವಿ. ಅದು ಹಂಗಲ್ಲ. ತನ್ನ ಮರಿ ಕಂಫರ್ಟಾಗಿ ಮಲಗಿಸ್ಬಿಟ್ರೆ ಇಲ್ಲೇ ಮಲ್ಕೊಂಬಿಡುತ್ತದು. ಮೈಗೆ ಸ್ವಲ್ಪ ಚುಚ್ಚಬೇಕದಕ್ಕೆ, ಚುಚ್ಚಿದ್ರೆ ಬೇಗ ರೆಡಿಯಾಗಿ ಹಾರಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ, ಮರಿಗೆ ಕಂಫರ್ಟ್ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಹುಲ್ಲುಗಳನ್ನೆಲ್ಲ ಕಿತ್ತು ಬಿಸಾಡುತ್ತೆ. ಬಟ್ ನೀವೇನು ಮಾಡ್ತೀರಿ? ಡಿಸೆಂಬರ್, ಜನವರಿ ಬೆಳಿಗ್ಗೆ 5 ಗಂಟೆಗೆ ಎಚ್ಚರ ಆಗಿದೆ, ಎದ್ದೇಳಬೇಕು ಅನಿಸಿದೆ. ಫೆಬ್ರವರಿ, ಈಗ ಚಳಿ ಆಗ್ತಾ ಇದೆ ಸಿಕ್ಕಾಬಟ್ಟೆ. ವಾಟ್ಸ್ ಯುವರ್ ನೆಕ್ಸ್ಟ್ ವರ್ಕ್? ಬೆಡ್ಶೀಟ್ ತೆಗೆದು ಎದ್ದೇಳೋದ, ಬೆಡ್ಶೀಟ್ ಮುಚ್ಚಾಕೊಂಡು ಮಲ್ಗೋದ? ಏನು ಮಾಡ್ತೀರಿ ಹೇಳ್ರಿ? ಟ್ರೂ ಹೇಳ್ರಿ. ಇನ್ನೊಂದು 10 ನಿಮಿಷ ಅಂತ ಮಲ್ಕೋತೀರಿ, ಭಾಳ ಅಲ್ಲ. ನೀವೇನು ಕೆಟ್ಟ ಹುಡುಗರಲ್ಲ, ನಾನು ಮಲ್ಗೇ ಬಿಡ್ತೀನಿ ಅಂತ ಮಲ್ಗಲ್ಲ. ಇನ್ನೊಂದು 5 ನಿಮಿಷ ಪ್ಲೀಸ್ ಅಂತ ಮಲ್ಕೋತೀರಾ. ಕಂಫರ್ಟ್ ಅಂದರೆ ಅದೇ. ಕಂಫರ್ಟ್ ಝೋನನ್ನು ಕಿತ್ತು ಬಿಸಾಡಬೇಕು. ಆ ಕಂಫರ್ಟನ್ನು ಕಿತ್ತು ಹಾಕಲಿಲ್ಲ ಅಂದರೆ ನೀವು ಸಕ್ಸಸ್ ಕಾಣಲ್ಲ. ನೀವು ನಂಬ್ತಿರೋ ಬಿಡ್ತೀರ ಇಲ್ಲ. ನನಗೆ ಮಾತಾಡೋಕ್ಕೆ ಸರ್ರೆ ವಾರ್ನಿಂಗ್ ಮಾಡಿಕೊಟ್ಟಿದ್ದಾರೆ 1 ಅವರ್ ಟಾಕ್ ಅಂತ. 1 ಗಂಟೆ ಮಾತಾಡೋಕ್ಕೆ 6 ಗಂಟೆ ಡ್ರೈವ್ ಮಾಡ್ಕೊಂಡು ಬರಬೇಕು, 6 ಗಂಟೆ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು, 12 ಗಂಟೆ ಜರ್ನಿ. ಇಸ್ ಇಟ್ ಕಂಫರ್ಟ್? ಕಂಫರ್ಟ್ ಅಲ್ಲ. ಆದರೂ ಯಾಕೆ ಮಾಡಬೇಕು ಅಂದರೆ ದಟ್ ಈಸ್ ಅಚೀವ್ಮೆಂಟ್. ಸಾಧನೆ ಇರೋದೇ ಕಂಫರ್ಟ್ ದಾಟ್ಕೊಂಡು ಬಂದಾಗ. ನೀವು ಅಷ್ಟೇ ಗರುಡದಿಂದ ಕಲೀರಿ. ಏನಾದರೂ ಮಾಡಬೇಕು ಅಂದಾಗ ಪೇಯ್ನ್, ಕಂಫರ್ಟನ್ನು ಕಿತ್ತು ಬಿಸಾಡಿ ಬರಬೇಕು. ಇಲ್ಲ ಅಂದರೆ ಸಕ್ಸಸ್ ಬರಲ್ಲ. ಲೆಟ್ಸ್ ಗೋ. ಕಂಫರ್ಟಲ್ಲಿ 2 ಥರ ಕಂಫರ್ಟ್ ಇದೆ, ಇದನ್ನು ಕ್ಲಿಯರ್ ಮಾಡ್ತೀನಿ. ಹೆಲ್ತ್ಗಾಗಿ ನೀವೆಲ್ಲ ನರ್ಸಿಂಗ್ ಸ್ಟೂಡೆಂಟ್, ನಿಮಗೆ ವಾರ್ನಿಂಗ್ ಇದೆ ನಮ್ಮದು. ಹೆಲ್ತ್ ಸರಿ ಇಲ್ಲ ಅಂದ್ಕೊಳ್ಳಿ, ನೀವೇನು ಕೊಡ್ತೀರಾ? ಟ್ಯಾಬ್ಲೆಟ್ ಕೊಡ್ತೀರಾ. ಬಟ್ ನಾವೇನು ಹೇಳ್ತೀವಿ? ಹೆಲ್ತನ್ನ ಸರಿ ಮಾಡ್ಕೊಳ್ಳೋಕೆ 2 ವಿಧಾನ ಇದೆ ಅಂತೀವಿ. 2 ವೇ. ಒಂದು ಮಾತ್ರೆ ತಗೊಂಡು ಸರಿ ಮಾಡ್ಕೊಳ್ಳೋದು, ಇನ್ನೊಂದು ಡೈಲಿ ಫಿಟ್ನೆಸ್ ಮೇಂಟೈನ್ ಮಾಡಿ ಸರಿ ಮಾಡ್ಕೊಳ್ಳೋದು. ನೀವು ನಂಬ್ತಿರೋ ಬಿಡ್ತಿರೋ, ಸುಮಾರು ನನಗೆ ನೆನಪಿದ್ದಾಗಿಂದ 10 ವರ್ಷ ಆಗಿರ್ಬೋದು, ಐ ನೆವರ್ ಗೋ ಟು ಹಾಸ್ಪಿಟಲ್ಗೆ ಹೋಗಿಲ್ಲ ನಾನು. ನಂಗೆ ಜ್ವರ ಬಂದಿಲ್ಲ, ನಂಗೆ ಹೆಡ್ಏಕ್ ಬಂದಿಲ್ಲ, ನಂಗೆ ಇನ್ನೇನೋ ಪ್ರಾಬ್ಲಮ್ ಆಗಿಲ್ಲ. ಬಿಕಾಸ್ ಐ ರೆಗ್ಯುಲರ್ಲಿ ಮೇಂಟೈನ್ ವರ್ಕೌಟ್. ಮಾತ್ರೆ ತೆಗೆದುಕೊಂಡು ಹೆಲ್ತ್ ಕಾಪಾಡ್ಕೊಳ್ಳೋದು ಲೋಯರ್ ಕಂಫರ್ಟ್. ವ್ಯಾಯಾಮ ಮಾಡಿ ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡು ಹೆಲ್ತ್ ಕಾಪಾಡ್ಕೊಳ್ಳೋದು ಹೈಯರ್ ಕಂಫರ್ಟ್. ನೀವು ಯಾವ ಕಂಫರ್ಟ್ ಮಾಡ್ತೀರಾ? ಲೋಯರ್ ಕಂಫರ್ಟ್ ಬೇಕಾ, ಹೈಯರ್ ಕಂಫರ್ಟ್ ಬೇಕಾ? ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಭಾಷೆಯಲ್ಲಿ ಹೇಳ್ಬಿಡ್ತೀನಿ. ಹೆಣ್ಮಕ್ಳೇ ಜಾಸ್ತಿ ಇದ್ದೀರಾ. ಯಾವುದೇ ಹೆಣ್ಣು ಮಗುವೆ, ಹುಡುಗಿಯರಿಗೆ ಮದುವೆ ಆದ ನಂತರ ಸ್ವಲ್ಪ ದಿನಕ್ಕೆ ಪ್ರೆಗ್ನೆಂಟ್ ಆಗ್ತಾರೆ. ಪ್ರೆಗ್ನೆಂಟ್ ಆಗೋದು ಕಂಫರ್ಟಾ ಡಿಸ್ಕಂಫರ್ಟಾ? ಹೇಳ್ರಿ. ಡಿಸ್ಕಂಫರ್ಟ್. ಅದು ಇಷ್ಟು ದೊಡ್ಡದು, ಪೇಯ್ನು, ಉರುಳಾಟ, ನೋವು. ಅವ್ರ ಅಕ್ಕಂದಿರು ಬೇರೆಯವ್ರು ನೋಡಿರ್ತಾರೆ. ಪ್ರೆಗ್ನೆನ್ಸಿ ಅನ್ನೋದು ಒಂದು ಡಿಸ್ಕಂಫರ್ಟ್. ಆದರೆ ಆ ಪ್ರೆಗ್ನೆನ್ಸಿಯನ್ನು ಫೇಸ್ ಮಾಡಿದ ನಂತರ ಬರುತ್ತಲ್ಲ ಮಗು, ಆ ಮುದ್ದಾದ ಮಗು ಕಿಲ ನಗುತ್ತಲ್ಲ, ಅವಾಗ ಸಿಗುತ್ತೆ ಹೈಯರ್ ಕಂಫರ್ಟ್. ಪ್ರೆಗ್ನೆಂಟ್ ಆಗದೆ ಉಳ್ಕೋಬೇಕಾ, ಪ್ರೆಗ್ನೆಂಟ್ ಆಗಿ ಮಗು ಪಡ್ಕೋಬೇಕಾ? ಈಗ ಹೇಳ್ರಿ. ಮಗು ಪಡ್ಕೋಬೇಕು. ಮಗು ಪಡ್ಕೊಳ್ಳೋದು ಹೈಯರ್ ಕಂಫರ್ಟ್, ಪಡ್ಕೊಳ್ದೆ ಉಳ್ಕೊಳ್ಳೋದು ಲೋಯರ್ ಕಂಫರ್ಟ್. ಅದಕ್ಕೆ ಹೈಯರ್ ಕಂಫರ್ಟಲ್ಲಿ ಇರ್ಬೇಕು ನೀವು, ನಾಟ್ ಲೋಯರ್ ಕಂಫರ್ಟ್. ನೀವು ಸಣ್ಣ ಹುದ್ದೆಗೆ ಸೇರಿಕೊಂಡು ಒಂದು 40-50 ಸಾವಿರ ದುಡಿತಾ ಉಳ್ಕೊಂಡ್ರಿ ಅಂದರೆ ವೀರೇಂದ್ರ ಸರ್ಗೂ ಬೇಜಾರು, ನನಗೂ ಬೇಜಾರು. ನೀವು ನಮ್ಮ ಜೊತೆಗೆಲ್ಲ ಕನೆಕ್ಟ್ ಆದ್ರಿ ಅಂದರೆ ಮಿನಿಮಮ್ ತಿಂಗಳಿಗೆ 1 ಲಕ್ಷ ದುಡಿಬೇಕು, 1 ವರ್ಷಕ್ಕೆ 12 ಲಕ್ಷ ಅರ್ನ್ ಮಾಡಬೇಕು, ರಿಚ್ ಲೈಫ್ ಲೀಡ್ ಮಾಡಬೇಕು. ನಾಟ್ ಓನ್ಲಿ ಇನ್ ಮನಿ, ಮೆಂಟ್ಯಾಲಿಟಿ ಆಲ್ಸೋ. ನೀವು ಹೆಚ್ಚು ದುಡಿದ್ರೆ ಹೆಚ್ಚು ಬಡವರಿಗೆ ಒಳ್ಳೇದು ಮಾಡ್ಬೋದು. ಈಗ ನಾನು ಕಾರಲ್ಲಿ ಕಂತೆ ನೋಟ್ ಇಟ್ಕೊಂಡಿರ್ತೀನಿ,
ಭಿಕ್ಷೆ ಬೇಡೋದು ತಪ್ಪೋ ಸರಿ ನಂಗೆ ಗೊತ್ತಿಲ್ಲ, ಬಟ್ ಕೇಳ್ತಾ ಬಂದವನು ಅಷ್ಟು ಲೋ ಲೆವೆಲಿಗೆ ಬಂದಿದ್ದಾನೆ ಅಂದರೆ ಕೊಡಬೇಕು, ಕೊಡ್ತಾ ಇರ್ತೀನಿ. ಅದೇ ನಾನು ಬಡವ ಆಗಿದ್ರೆ ಕೊಡೋಕ್ಕಾಗ್ತಿರ್ಲಿಲ್ಲ. ನನ್ನ ಹತ್ರ ಬರ್ತಾರೆ ಸ್ಟೂಡೆಂಟ್ಸು, ಸರ್ ನಮ್ಮ ಮನೇಲಿ ಕಷ್ಟ ಇದೆ ಓದಿಸ್ರಿ ಅಂತಾರೆ. ಪಿ ಜಿಗೆ ಅಡ್ಮಿಷನ್ ಮಾಡ್ತೀನಿ, ಪಿ ಜಿ ಫೀಸ್ ನಾನೇ ಪೇ ಮಾಡ್ತೀನಿ 6 ತಿಂಗಳದು. ಒಬ್ಬನ ಓದ್ಸಕ್ಕೆ 30,000 ಬೇಕು, ರೆಡಿ ಟು ಪೇ. ಎಲ್ಲಿಂದ ಬಂತು? ಹೈಯರ್ ಕಂಫರ್ಟಲ್ಲಿ ಇದ್ದಾಗಿಂದ ಬಂತು. ನಾನೇ ಲೋ ಕಂಫರ್ಟ್ ಇದ್ದರೆ ಆಗೋದಿಲ್ಲ. ದಟ್ಸ್ ವೈ. ನೆಕ್ಸ್ಟ್, ಇದು ಗೊತ್ತಿರಲಿ, ಸಾಧಕರು ಮೇಲೆ ಕಾಣ್ತಾರಲ್ಲ ನಿಮಗೆ, ಶಾರುಖ್ ಖಾನ್, ಯಶ್, ಕೊಹ್ಲಿ, ಮೋದಿಯವರು, ಸಿದ್ದರಾಮಯ್ಯನವರು, ನಿಮ್ಮೂರು MLA, ಅವರೆಲ್ಲ ಮೇಲ್ ಕಾಣ್ತಾ ಇರ್ತಾರೆ. ನೀವು ನನ್ನನ್ನೇ ನೋಡ್ಕೊಂಡು ಅಚೀವರ್ ಅಂತ ಅಂದ್ಕೊಂಡಿರ್ತೀರ, ಸಾಧಕರು ಅನ್ಕೋತೀರ. ಸಾಧನೆಯ ಹಿಂದೆ ಅತಿ ದೊಡ್ಡ ಸ್ಯಾಕ್ರಿಫೈಸ್ ಇದೆ, ಇದು ಗೊತ್ತಿರಬೇಕು. ತ್ಯಾಗ ಮಾಡೋದಿದೆ. ಏನು ತ್ಯಾಗ ಮಾಡೋದು? ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದುಕೊಂಡು ಅಲ್ಲೇ 8 ಗಂಟೆ ಡ್ಯೂಟಿ ಮಾಡ್ಬೇಕು ನಾನು. ಅದರ ನಂತರ ಸಾಧನಾ ಅಕಾಡೆಮಿ ರನ್ ಮಾಡಬೇಕಂದ್ರೆ ಮತ್ತೆ 4 ಗಂಟೆ ಕೆಲಸ ಮಾಡಬೇಕು. ಅದರ ನಂತರ ನನ್ನ ಪರ್ಸ್ನಲ್ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ಕೊಳಕ್ಕೆ 4 ಗಂಟೆ ಕೆಲಸ ಮಾಡಬೇಕು. ದಿನಕ್ಕೆ ವರ್ಕಿಂಗ್ ಅವರೇ 16 ಗಂಟೆ ಮಾಡ್ತೀನಿ ನಾನು, 16 ಅವರ್ಸ್. ಹಿಂಗಿದ್ದಾಗ ಅಲ್ಲಿಗೆ ಬರೋಕ್ಕೆ ಸಾಧ್ಯ. ಸಿದ್ದರಾಮಯ್ಯನವ್ರು 16 ಗಂಟೆ ಕೆಲಸ ಮಾಡೋಕ್ಕೆ ಅಲ್ಲಿಗೆ ಬಂದಿದ್ದಾರೆ. ಯಡಿಯೂರಪ್ಪನವ್ರು 16 ಗಂಟೆ ಕೆಲಸ ಮಾಡೋದಕ್ಕೆ ಅಲ್ಲಿಗೆ ರೀಚ್ ಆಗಿದ್ದಾರೆ. ವೀರೇಂದ್ರ ಸರ್ ಕೂಡ 16 ಗಂಟೆ ಕೆಲಸ ಮಾಡಿರೋದಕ್ಕೆ ಅಲ್ಲಿಗೆ ರೀಚ್ ಆಗಿದ್ದಾರೆ. ದೊಡ್ಡ ಚಪ್ಪಾಳೆ. ಬಟ್ ನೀವೆಷ್ಟು ಮಾಡ್ತೀರಾ? 8 ಗಂಟೆ ಕೆಲಸ ಮಾಡೋಷ್ಟೊತ್ತಿಗೆ ಹೆಂಗೆ ಡಲ್ಲೋಡ್ಬಿಟ್ಟಿರ್ತೀರ. ನೋ. ಯಾವ ಮನುಷ್ಯ ಹೆಚ್ಚು ಕೆಲಸ ಮಾಡ್ತಾನೋ, ಹೆಚ್ಚು ತ್ಯಾಗ ಮಾಡ್ತಾನೋ, ಲುಕ್ ಹಿಯರ್, ಮನೆಯಲ್ಲಿ ಮಕ್ಕಳಿಗೆ ಸಿಗೋಕ್ಕಾಗಲ್ಲ, ಹೆಂಡ್ತಿಗೆ ಸಿಗೋಕ್ಕಾಗಲ್ಲ, ತಾಯಿಗೆ ಸಿಗೋಕ್ಕಾಗಲ್ಲ. ಸ್ಯಾಕ್ರಿಫೈಸ್, ಫೇಲ್ಯೂರ್. ಇದನ್ನು ಹೇಳಿಲ್ಲ ನಿಮಗೆ ನಾನು. 15 ಗೌರ್ಮೆಂಟ್ ಜಾಬ್ ಬಂದಿತ್ತು ಅಂತ ನಿಮ್ಗೆ ಹೇಳಿದೆ. ವಾವ್ ಅಂದ್ರಿ ನೀವು. ಅದ್ರ ಜೊತೆ ಎಷ್ಟು ಸೋತಿದ್ದೀನಿ ಗೊತ್ತಾ? IAS ಎಕ್ಸಾಮನ್ನು 5 ಸರಿ ಫೇಲ್, ನಾಟ್ 1 2 5 ಟೈಮ್ ಫೇಲ್. KS ಎಕ್ಸಾಮ್ 7 ಸರಿ ಫೇಲ್. KS 7 ಸರಿ ಫೇಲ್. ಈವನ್ ಕೆಲವೊಂದು ಸಣ್ಣ ಪುಟ್ಟ ಎಕ್ಸಾಮ್ಗಳು, ಕರ್ನಾಟಕದ ಎಕ್ಸಾಮ್ಗಳು, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ 4 ಸರಿ ಫೇಲ್. ಟೋಟಲ್ 48 ಬಾರಿ ಫೇಲ್ ಆಗಿದ್ದೀನಿ. ನಿಮಗೆ ಫಸ್ಟ್ ಕೊಟ್ಟ ನಂಬರ್ ಯಾವುದು? 15 ಪಾಸ್ ಆಗಿದ್ದೀನಿ ಅಂತ. ಈಗ ಹೇಳ್ತಾ ಇದ್ದೀನಿ ಸತ್ಯ. 48 ಸರಿ ಫೇಲ್ ಆಗಿದ್ದೀನಿ. ವೀರೇಂದ್ರ ಸರ್ ಎಷ್ಟು ಸರಿ ಫೇಲ್ ಆಗಿದ್ದಾರೆ ಅವರಿಗೆ ಗೊತ್ತಿರುತ್ತೆ. ಫೇಲ್ಯೂರ್, ಸ್ಯಾಕ್ರಿಫೈಸ್, ಡೆಡಿಕೇಶನ್, ಹಾರ್ಡ್ ವರ್ಕ್. ಈ ನಿಮಗೆ ಹೊಟ್ಟೆ ಉರಿಬೋದು ಒಂದು ಮಾತು ಹೇಳಿದಾಗ, ನಂಬ್ತಿರೋ ಬಿಡ್ತಿರೋ. ನೀವೆಲ್ಲ ಚಿಕ್ಕ ಮಕ್ಕಳು ನನ್ನ ಪ್ರಕಾರ. ಸರ್ ನೀವೇ ನನ್ನ ಮಕ್ಕಳಂದ್ರೆ ನಾಚಿಕೆ ಆಗುತ್ತೆ ಅಂತ ಕೆಲವ್ರು ಅನ್ಬೋದು ನಿಮಗೆ. ಬಿಕಾಸ್ ಯು ಆರ್ ಸಿಂಪಲಿ ಚೈಲ್ಡ್ ಟು ಮೀ. ನಾನು ಗೌರ್ಮೆಂಟ್ ಜಾಬಿಗೆ ಸೇರಿದಾಗಲೇ ನೀವು ಹುಟ್ಟಿರಲಿಲ್ಲ ಗೊತ್ತಾ ನಿಮಗೆ. ಐ ಜಾಯಿನ್ ಗೌರ್ಮೆಂಟ್ ಇನ್ 2002. ನೀವು ಹುಟ್ಟೇ ಇಲ್ಲ ಅವಾಗ. 2002ನಲ್ಲಿ ನನ್ನ ಜಾಬ್ ಸಿಕ್ಕಿದೆ. ಸರ್ ಮತ್ತು ಹಂಗಿದ್ರೆ ಈ ಫಿಟ್ನೆಸ್ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ಬೋದು ನಿಮಗೆ. ದಿಸ್ ಫಿಟ್ನೆಸ್ ಮೇಂಟೈನ್ಡ್ ಬೈ 1 ಡೇ ವರ್ಕೌಟ್ ಎವ್ರಿ ಡೇ. 1 ಅವರ್ ಪ್ರತಿದಿನ 1 ಗಂಟೆ ವರ್ಕೌಟ್, ರನ್, ವರ್ಕೌಟ್, ಬೆವ್ರು ಹರಿಸ್ತೀವಿ, ಹಿಂಗಂತ ಇರ್ತೀವಿ. ಹಾರ್ಡ್ ವರ್ಕ್, ಗುಡ್ ಹ್ಯಾಬಿಟ್, ಇದು ವೆರಿ ಇಂಪಾರ್ಟೆಂಟ್. ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ಕಡಿಮೆ ಮಾಡಿ ಗುಡ್ ಹ್ಯಾಬಿಟ್ಸ್ ಜಾಸ್ತಿ ಮಾಡ್ಕೊಂಡ್ರಿ ಅಂದರೆ ಯು ಗೆಟ್ ದ ಸಕ್ಸಸ್. ಲೆಟ್ಸ್ ಗೋ. ನಿಮ್ಮನ್ನೆಲ್ಲ ಮೋಸ ಮಾಡ್ತಿರೋ ಕೆಲವು ಪದಗಳನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಭಾಳ ಯುವಕರು ಹಾಳಾಗ್ತಾ ಇದ್ದೀರಿ ಇದರಲ್ಲಿ. ಸುಲಭವಾಗಿ ದುಡ್ಡು ಮಾಡೋದು ಹೇಗೆ? ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ದುಡ್ಡು ಬರುತ್ತದೆ ಅಂತ. ಎಷ್ಟು ಜನ ಕಳ್ಕೊತಾ ಇದ್ದಾರೆ ಇದೆಲ್ಲ ಬಂದು. ಸುಲಭವಾಗಿ ದುಡ್ಡು ಮಾಡೋ ವಿಧಾನ ಪ್ರಪಂಚದಲ್ಲಿ ಫಾರ್ಮುಲಾನೇ ಇಲ್ಲ. ಕಷ್ಟಪಡು, ದುಡ್ಡು ಗಳಿಸು. ಸಿಂಪ್ಲಿ ನಾನು ಹೇಳಿದ್ನಲ್ಲ, 5 ಗಂಟೆಗೆ ಹೇಳ್ತೀನಿ, 5 ಲಕ್ಷ ರೂಪಾಯಿ ದುಡಿತೀನಿ ಪರ್ ಮಂತ್, 5 ಲ್ಯಾಕ್ ಇನ್ಕಮ್, ನಂದೇನು ಭಾಳ ಇಲ್ಲ. 5 ಲಕ್ಷ ರೂಪಾಯಿ ದುಡಿಯೋನೇ 5 ಗಂಟೆಗೆ ಹೇಳ್ತಾ ಇದ್ದೀನಿ. ಏನೂ ಇಲ್ಲದ ನೀವು ಮಹಾರಾಜ ಮಹಾರಾಣಿಯರ ಥರ 8 ಗಂಟೆಗೆ ಹೇಳ್ತಾ ಇದ್ದೀರಾ. ದಿಸ್ ಇಸ್ ನಾಟ್ ಗುಡ್. ಅದಕ್ಕೆ ಹೇಳೋದು, ದುಡ್ಡು ಮಾಡಬೇಕು ಅಂದರೆ ಸುಲಭ ದಾರಿ ಇಲ್ಲ. ನಂಬರ್ 2, ಸುಲಭವಾಗಿ ಸಕ್ಸಸ್ ಪಡೆಯಿರಿ, ನೋ ರೂಟ್ಸ್. ಶಾರ್ಟ್ ಕಟ್ ಕಲಿಕೆ ಮಾಡ್ಕೋಬೋದು, ನೋ ರೂಟ್. ನೆಕ್ಸ್ಟ್ ಒಂದು ಸುಳ್ಳು ಬರುತ್ತೆ ನಿಮಗೆ, 30 ದಿನದಲ್ಲಿ ಇಂಗ್ಲೀಷ್ ಕಲಿಯಿರಿ. ನೋ ನೋ ನೋ, ನೆವರ್. ನಿಮಗೆ ಒಂದು ಮಾತು ಹೇಳ್ತೀನಿ. ಹೋದ ತಿಂಗಳೇನೋ ಒಬ್ಬಳು ಹುಡುಗಿ ಬರ್ತಾಳೆ ನನ್ನ ಹತ್ರ ಮಾತಾಡೋಕ್ಕೆ, MSc ನರ್ಸಿಂಗ್. ಅವಳು ಬೌರಿಂಗ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಳೆ, ನೋ ಪ್ರಾಬ್ಲಮಲ್ಲಿ, ಪ್ರೈವೇಟ್ ಕಾಂಟ್ರಾಕ್ಟ್ ಬೇಸಿಸ್ಸು. ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಇನ್ ಬೆಂಗಳೂರು ಜಾಯ್ನ್ ಆಗಬೇಕು. ನೀವು ನಂಬ್ತಿರೋ ಬಿಡ್ತಾರೆ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್, ಅಷ್ಟು ಸ್ಯಾಲ್ರಿ ಅಂತ. MSc ನರ್ಸಿಂಗ್ ಹುಡುಗಿಗೆ 1.25 ಲಕ್ಷ ರೂಪಾಯಿ ಪೇಮೆಂಟ್ ಆಫರ್ ಮಾಡಿದ್ದಾರೆ 1 ತಿಂಗಳಿಗೆ. ಇರ್ಬೋದಾ ಸರ್ ಅದು?
ಇದೆ. 1.25 ಲಕ್ಷ MSc ನರ್ಸಿಂಗು, 1.25 ಲಕ್ಷ ಸಂಬಳ. ಇಲ್ಲಿ ಬೌರಿಂಗ್ ಹಾಸ್ಪಿಟ್ಲಲ್ಲಿ 40,000 ಕೊಡ್ತಾರೆ. ಹೋಗಬೇಕು ಅಂತ ಹೋಗಿದ್ದಾಳೆ. ಅಲ್ಲಿ ವೆರಿ ಫಸ್ಟ್ ಶುರು ಆಗಿದ್ದೆ, ವಾಟ್ಸ್ ಯುವರ್ ನೇಮ್, ಹೌ ಈಸ್ ಯುವರ್ ಸರ್ವಿಸ್, ವೇರ್ ಆರ್ ಯು ಸರ್ವಿಸ್ ಫ್ರಮ್, ಹೌ ಈಸ್ ಯುವರ್ ಫೀಡ್ಬ್ಯಾಕ್, ಹಿಂಗೆಲ್ಲ ಕೇಳಿದ್ದಾರೆ. ಇವಳಿಗೆ ಐ ಆಮ್ ಸಾವಿತ್ರಿ, ಐ ಆಮ್ ಕಮ್ಮಿಂಗ್ ಫ್ರಮ್ ನೆಲಮಂಗಲ, ಹಿಂಗೆ ಹೇಳಿದಾಳೆ. ಹಿಂಗೆ ಹೇಳ್ತಾ ಇದ್ದಂಗೆ ಇವಳು ಸರ್ಟಿಫಿಕೇಟ್ ನೋಡಿ ರೆಡಿ ಇದ್ದಾರೆ ಅವರು. ಇವಳು ಮಾತು ನೋಡಿ ವಾಪಸ್ ಕಳಿಸಿದ್ದಾರೆ. ಯು ಟೇಕ್ 3 ಮಂತ್, 3 ತಿಂಗಳು ವರ್ಕೌಟ್ ಮಾಡಿ ಇಂಗ್ಲೀಷ್ ಪರ್ಫೆಕ್ಟ್ ಆಗಿ ಬಾ. ನಮ್ಮ ಹಾಸ್ಪಿಟಲಲ್ಲಿ ಕೆಲಸ ಮಾಡಬೇಕು ಅಂದರೆ ಯಾವುದು ಮಸ್ಟ್? ಇಂಗ್ಲೀಷ್ ಮಸ್ಟ್ ಅಂತ. ಅಲ್ಲಿಗೆ 1.25 ಲಕ್ಷ ರೂಪಾಯಿ ಸಂಬಳ ಕೇವಲ ಇಂಗ್ಲೀಷ್ ಕಾರಣಕ್ಕೆ ಮಿಸ್ ಆಯಿತು. ಸೊ 30 ದಿನ ಕಲಿಯೋಕ್ಕಾಗಲ್ಲ ಇದು. ಯು ಶುಡ್ ಲರ್ನ್. ಸಣ್ಣ ಸಣ್ಣ ಹ್ಯಾಬಿಟ್ಸ್ಗಳಿದೆ ಇಂಗ್ಲೀಷ್ ಕಲಿಯೋದಕ್ಕೆ. ಒಂದು 3 ತಿಂಗಳು, 4 ತಿಂಗಳು, 5 ತಿಂಗಳಲ್ಲಿ ಯು ಕ್ಯಾನ್ ಗೆಟ್ ಫ್ಲೂಯೆಂಟ್ಸಿ ಇನ್ ಇಂಗ್ಲೀಷ್. ಆರಾಮ ಮಾತಾಡ್ಕೊಂಡು ಹೋಗ್ಬೋದು. ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಓದ್ಕೊಳ್ರಿ, ಇದು ಮೋಸನೇ. ಸರಿಯಾಗಿ ಓದ್ಕೋಬೇಕು. ಲೆಟ್ಸ್ ಡೂ ಕಮಿಟ್ಮೆಂಟ್, ಪವರ್ ಆಫ್ ಕಮಿಟ್ಮೆಂಟ್. ಹುಡುಗ ಹುಡುಗಿಯರಿಗೆ ಹೇಳ್ತೀನಿ, ಇದು ವಾರ್ನಿಂಗ್ ಕೂಡ ಹೌದಿದು. ಗರುಡದ ವಿಚಾರನ 2 ಥರ ತಗೋಬೋದು. ಒಂದು ಸ್ಟ್ರೈಟ್ ಗರುಡದಿಂದನೇ ತಗೋಬೋದು ನೀವು ಹುಡುಗ ಹುಡುಗಿಯರು, ಇನ್ನೊಂದು ಬೇರೆ ಥರದಲ್ಲಿ. ಗಂಡು ಗರುಡ ಹೆಣ್ಣು ಗರುಡವನ್ನು ಅಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅದೊಂದು ಟೈಮ್ ಇರುತ್ತೆ. ಆ ಟೈಮಲ್ಲಿ ಹೆಣ್ಣು ಗರುಡ ಏನು ಹೇಳುತ್ತೆ ಅಂದರೆ, ಯು ಗೆಟ್ ದ ಚಾಲೆಂಜ್, ನನ್ನ ಜೊತೆ ಚಾಲೆಂಜ್ ತಗೋ, ನಾನು ಹಾರಿದಷ್ಟು ಹಾರು, ನನ್ನನ್ನು ಬಂದು ಭೂಮಿ ಮುಟ್ಟೋದ್ರೊಳಗೆ ಮುಟ್ಬೇಕು ನೀನು. ಅಲ್ಲಿ ಟಚ್ ಆಗಿದೆಯಲ್ಲ ಹಂಗೆ, ಹಿಂಗೆ ಟಚ್ ಆದರೆ ಮಾತ್ರ ನೀನು ನನಗೆ ಫಿಟ್ ಆದ ಗಂಡ, ಇಲ್ಲ ಅಂದರೆ ಗಂಡ ಅಲ್ಲ ಅಂತ. ಮೈ ಹಸ್ಬೆಂಡ್ ಫಿಟ್ ಇರಬೇಕು ಅಂತ ಒಂದು ಹೆಣ್ಣು ಗರುಡ ಡಿಸೈಡ್ ಮಾಡುತ್ತೆ. ನೀವು ಹುಡುಗ ಹುಡುಗಿಯರು ಒಂದು ವಾಟ್ಸಪ್ ಮೆಸೇಜ್ ಬಂದು ನೀನು ಚೆನ್ನಾಗಿದೆಯಾ ಅಂದ್ಕೂಳೆ ಶುರು ಆಗೋಗ್ಬಿಡುತ್ತೆ. ನೋಡ್ತಾ ನೋಡ್ತಾ ಆಗೋಗಿದೆ. ದಿಸ್ ಈಸ್ ನಾಟ್. ನಿಮ್ಮ ಮೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಕಮಿಟ್ಮೆಂಟ್ ಇದೆಯಾ, ಫಿಟ್ ಇದಾನ, ಸ್ಟ್ರಾಂಗ್ ಇದಾನ, ನಿಮ್ಮ ಲೈಫ್ ನಡೆಸ್ಕೊಂಡು ಹೋಗೋಷ್ಟು ಎಲಿಜಿಬಲ್ ಇದಾನ ಕಂಡಿಡ್ಕೋಬೇಕು. ಒಂದು ಇದ್ರ ಇನ್ನೊಂದು ಮೀನಿಂಗ್, ಕಮಿಟ್ಮೆಂಟ್ ಇಲ್ಲದೆ ಇದ್ದರೆ ಸಕ್ಸಸ್ ಆಗಲ್ಲ. ಕಮಿಟ್ ಟು ಯುವರ್ ವರ್ಕ್. ಲೆಟ್ಸ್ ಡೂ. ಪೇನ್ಫುಲ್ ಪ್ರೋಸೆಸ್. ಲಾಸ್ಟ್ ಸ್ಟೋರಿ ಇದು. ಸಕ್ಸಸ್ ಯಾವತ್ತೂ ಯಾರಿಗೂ ಕೂಡ ಈಸಿ ಅಲ್ಲ, ಪೇನ್ಫುಲ್ಲೇ. ಅದರಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಸುಲಭವಾಗಿ ಸಕ್ಸಸ್ ಬರುತ್ತೆ ಅದು ಇದು ಹೇಳಲ್ಲ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕಾದ್ರೂ ನನಗೆ, ನಿಮ್ಗಷ್ಟೇ ಪುರಾಣ ಅಲ್ಲ, ನನಗೂ ಏನನ್ಸುತ್ತೆ, ಇನ್ನೊಂದು 5 ನಿಮಿಷ ಮಲಗಿಬಿಟ್ಟಿದ್ರೆ, ಬಿಕಾಸ್ ಜರ್ನಿ ಮಾಡ್ಕೊಂಡು ಬಂದಿದೀಯಾ, ರಾತ್ರಿ 12ವರೆಗೆ ಬಂದಿದೀಯಾ ಮನೆಗೆ, ಇನ್ನೊಂದು 5 ನಿಮಿಷ ಮಲಗು ಅಂತ ನನಗೂ ಒಂದು ಮನ್ಸು ಹೇಳುತ್ತೆ. ಅದನ್ನು ಕಿತ್ತು ಎದ್ದೇಳೋದಿದೆಯಲ್ಲ, ದಟ್ ಈಸ್ ಪೇನ್ಫುಲ್ ಪ್ರೋಸೆಸ್. ಕಷ್ಟ. ಆ ಪೇನ್ಫುಲ್ ಪ್ರೋಸೆಸ್ ಗರುಡದ ಹೆಂಗಿರೋದು ಗೊತ್ತಾ? ವಿಧಿ ಬರೆದಿರೋದು ಗರುಡದ ಆಯುಷು 40 ವರ್ಷ. 40 ವರ್ಷಕ್ಕೆ ಮೈ ಪುಕ್ಕ ಎಲ್ಲ ತುಂಬ ಬೆಳೆಯುತ್ತೆ. ಹಾರೋಕ್ಕಾಗದಷ್ಟು ದೊಡ್ಡ ದೊಡ್ಡಕ್ಕೆ ಬೆಳೆದು ನಿಂತ್ಕೊಳ್ಳುತ್ತೆ. ಅದರ ಕೊಕ್ಕು ಹಿಂಗೆ ಬೆಂಡಾಗತ್ತೆ. ಪ್ರಾಣಿ ಬೇಟೆ ಮಾಡೋಕ್ಕಾಗಲ್ಲ. ಓಕೆ. ಆ್ಯಂಡ್ ದೆನ್ ಅದರ ಕಾಲು ಉಗುರುಗಳಿದಾವಲ್ಲ, ಹಿಂಗೆ ಬೆಂಡಾಗಿಬಿಟ್ಟಿರ್ತಾವೆ, ಶಿಕಾರ್ ಮಾಡೋಕ್ಕಾಗಲ್ಲ. 40 ವರ್ಷಕ್ಕೆ ಕಂಪ್ಲೀಟ್ ಬುಡಾಗತ್ತದು. ವಯಸ್ಸಾಯಿತು. ವಯಸ್ಸಾದ ಅದಕ್ಕೆ 2 ಚಾಯ್ಸ್. ಒಂದೇ ಸತ್ತೋಗ್ಬೇಕು, ಇಲ್ಲ ಮತ್ತೆ ಬದುಕಬೇಕು. ನೀವೇ ಗರುಡಾಗಿದ್ದರೆ ಸತ್ತೋಗ್ತೀರಾ, 2ನೇ ಚಾಯ್ಸ್ ಮತ್ತೆ ಬದುಕ್ತೀರಾ. ಯಾವ್ದು ತಗೋತೀರಾ? ಯಾವುದೋ ಮತ್ತೆ ಬದುಕೋದು. ಎಸ್. ಅವಾಗದು 4-5 ತಿಂಗಳು ಹೆಂಗಾಗುತ್ತೆ ಅಂದರೆ, ಒಂದು ಮರಕ್ಕೆ ಹೋಗಿ ಟಕ 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 ಕೊಕ್ಕನ್ನು ಹೊಡೆದು 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 ಇಡೀ ಕೊಕ್ಕನ್ನು ಮುರಿದ್ಕೊಂಡ್ಬಿಡುತ್ತೆ. ಕಂಪ್ಲೀಟ್ ಬ್ರೇಕಪ್. ತನ್ನ ಇಡೀ ಕೊಕ್ಕುಗಳಿಂದನೇ ಈ ಮೈಯಲ್ಲಿರೋ ಪುಕ್ಕಗಳನ್ನಷ್ಟು ಕಿತ್ತಾಕತ್ತೆ. ಫುಲ್ಲಿ ಚಿಕನ್ ಇರುತ್ತಲ್ಲ ಆ ಥರ ಕಿತ್ತಾಕ್ತು. ಕಾಲು ಉಗುರುಗಳನ್ನ ನೆಲಕ್ಕೆ ಕಲ್ಲಿಗೆ ಉಜ್ಜಿ ಉಜ್ಜಿ ಎಲ್ಲ ಕಿತ್ತಾಕತ್ತೆ. ಕಿತ್ತಾಕಿ ಸತ್ತೆಣ್ಣ ಥರ ಬಿದ್ಕೊಳ್ಳುತ್ತೆ. ಬಿದ್ಕೊಂಡ ಮೇಲೆ ನಿಧಾನಕ್ಕೆ ಆ ಕೊಕ್ಕು ಮತ್ತೆ ಬೆಳ್ಕೊಳ್ಳುತ್ತೆ. ಪುಕ್ಕಗಳು ಮತ್ತೆ ಬಡುತ್ತೆ, ರೆಕ್ಕೆಗಳು, ಕಾಲು ಉಗುರುಗಳು ಮತ್ತೆ ಉಟ್ಕೊಳ್ಳುತ್ತೆ. ಮತ್ತೆ ಒಂದು ದಿನ ಗೂಡಿಂದ ಹಾರ್ಕೊಂಡು ಬರುತ್ತೆ. ಆಮೇಲೆ 30 ವರ್ಷ ಬದುಕತ್ತೆ. ಅಲ್ಲಿಗೆ ವಿಧಿ ಆಯುಷ್ ಕೊಟ್ಟಿರೋದು ಎಷ್ಟು ವರ್ಷ? 40 ವರ್ಷ. ಆಮೇಲೆ ಎಕ್ಸ್ಟೆಂಡೆಡ್ ಲೈಫ್ 30 ವರ್ಷ ಮಾಡುತ್ತೆ ಅದು. ಹಾಗೆ ಪ್ರತಿಯೊಂದು ಸಕ್ಸಸ್ನ ಹಿಂದೆ ಪೇಯ್ನ್ ಇದೆ, ನೋವಿದೆ. 5 ಗಂಟೆಗೆ ಹೇಳೋದು ನಿಮ್ಗಲ್ಲ, ಜಗತ್ತಿನಲ್ಲಿರೋ ಯಾರಿಗೂ ಖುಷಿ ಕೊಡಲ್ಲ. ಈವನ್ ಮಠದ ಸ್ವಾಮೀಜಿಗಳಿರ್ತಾರಲ್ಲ,
ಅವ್ರಿಗೂ 5 ಗಂಟೆಗೆ ಎಚ್ಚರ ಆದಾಗ ಇನ್ನೊಂದು 5 ನಿಮಿಷ ಮಲಗಬೇಕು ಅನ್ಸುತ್ತೆ. ಆ ಪೇನ್ಫುಲ್ ಪ್ರೋಸೆಸ್ಸನ್ನು ದಾಟಬೇಕು, ಅವಾಗೆ ನಿಮ್ಮ ನಿಜವಾದ ನೀವು ಯಾರು ಅಂತ ಗೊತ್ತಾಗೋದು. ನೋ ಪೇನ್ ನೋ ಗೇನ್. ಓಕೆ, ಇಷ್ಟು ಹೇಳಿದ ಮೇಲೆ ಒಂದು ಕ್ವಶನರಿ, ಪ್ರಶ್ನೋತ್ತರ ಮಾಡೋಣ. ಈಗ ನೀವು ಸಾಧಕರಾಗ್ತಿರೋ ಇಲ್ಲೋ ಅಂತ ಇಲ್ಲೇ ಡಿಸೈಡ್. ವೀರೇಂದ್ರ ಸರ್ಗೆ ಸರ್ಟಿಫಿಕೇಟ್ ಕೊಟ್ಟೋಗ್ಬಿಡ್ತೀನಿ, ಈ ಹುಡುಗರು ಇಷ್ಟೇ ಸರ್ ಅಂತೇಳಿ. ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ಕ್ವಾಲಿಟಿ ಲೈಫ್ ಅಂದರೆ ನಿಮ್ದೊಂದು ಸ್ವಂತ ಕಾರ್, ನಿಮ್ದೊಂದು ಸ್ವಂತ ಬಂಗ್ಲೆ, ನಿಮ್ಮದೇ ಆದ ಸ್ವಂತ ಹೆಂಡತಿ, ಸ್ವಂತ ಗಂಡ, ಬೇರೆಯವ್ರದ್ದಲ್ಲ. ಓಕೆ, ಈ ಎಲ್ಲ ನಿಮ್ದು ಬ್ಯೂಟಿಫುಲ್ ಲೈಫ್ ತುಂಬ ಚೆನ್ನಾಗಿದೆ. ನಿಮಗೆ ಯಾರೋ ಹೇಳಿರ್ಬೋದು ಜೀವನ ಚೆನ್ನಾಗಿಲ್ಲ, ದರಿದ್ರ ಲೈಫು, ಅದು ಇದು. ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೀವು ಅದನ್ನು ಮಾಡ್ಕೋಬೇಕು. ಅದನ್ನು ಕ್ವಾಲಿಟಿ ಲೈಫ್ ಬೇಕೋ ಬೇಡವೋ ಮಾತಾಡಬೇಕೋ, ಬೇಕೋ ಬೇಡವೋ? ಬೇಕು. ಲೆಟ್ಸ್ ಟೆಸ್ಟ್. ಈಗ ಟೆಸ್ಟ್ ಮಾಡೋಣ. ಬೇಕೋ ಬೇಡವೋ? ಬೇಕೋ ಬೇಡವೋ? ಬೇಕು. ಸರಿ ತಪ್ಪು ಹೇಳಬೇಕು ನನಗೆ, ಯಾವ್ದು ಸರಿ ಯಾವ್ದು ತಪ್ಪು ಅಷ್ಟೇ. ಓಕೆ, ಸರಿನಾ ತಪ್ಪಾ ಅಷ್ಟೇ ನನ್ನ ಪ್ರಶ್ನೆಗೆ ಉತ್ತರ. ಕ್ವಶನ್ ನಂಬರ್ 1, ವ್ಯಾಯಾಮ ಸರಿನಾ ನಿದ್ರೆ ಸರಿನಾ? ಜೋರಾಗಿ ಪಕ್ಕ. ಕ್ವಶನ್ ನಂಬರ್ 2, ರೀಡಿಂಗ್ ಬ್ರೌಸಿಂಗ್? ರೀಡಿಂಗ್, ಕಾನ್ಫಿಡೆನ್ಸ್. ನಂಬರ್ 3, ಟಿ ವಿ ನೋಡೋದು ಮಜಾನ ಸರಿನಾ? ಹೋಮ್ವರ್ಕ್ ಮಾಡೋದು ಸರಿನಾ? ಡೂಯಿಂಗ್ ಹೋಮ್ವರ್ಕ್ ಸರಿ. ರಾ ಫುಡ್ ತಿನ್ನೋದು ಸರಿನಾ, ಜಂಕ್ ಫುಡ್ ಅಥವಾ ರಾ ಫುಡ್ ತಿನ್ನೋದು ಸರಿನಾ? ರಾ ಫುಡ್, ಹಣ್ಣು ಹಂಪಲು ಎಲ್ಲ ತಿನ್ನಬೇಕು. ನೀವು ನರ್ಸಿಂಗ್ ಹುಡುಗರು, ಗ್ಯಾಸ್ಟ್ರೋ ಎಲ್ಲ ಚೆನ್ನಾಗಿರಬೇಕು ಅಂದರೆ ರಾ ಫುಡ್ ತಿನ್ನಬೇಕು, ಸರಿ. ಟೈಮ್ ಪಾಸ್ ಮಾಡೋದು ಸರಿನಾ, ಟೈಮ್ ಯೂಸ್ ಮಾಡೋದು ಸರಿನಾ? ಟೈಮ್ ಯೂಸ್. ಎಲ್ಲ ಹುಡುಗರು ಒಳ್ಳೆ ಹುಡುಗರೇ ಇದ್ದಾರಲ್ಲ ಸರ್, ಎಲ್ಲರೂ ಎಷ್ಟು ಕರೆಕ್ಟಾಗಿ ಉತ್ತರ ಕೊಡ್ತಾ ಇದ್ದಾರೆ, ಸರಿ. ಲಾಸ್ಟ್ ಫಾಸ್ಟಾಗಿ ಹೇಳ್ಬಿಡ್ಬೇಕು ನೀವೇ, ಯಾವ್ದು ಸರಿ? ನಂಬರ್ 2, ನಂಬರ್ 3 ಹೋಮ್ವರ್ಕ್, ನಂಬರ್ 4 ರಾ ಫುಡ್, ಟೈಮ್ ಯೂಸ್. ಇಷ್ಟೆಲ್ಲ ಗೊತ್ತಿದ್ರೂ ನೀವು ಸಾಧನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಸರಿ ಗೊತ್ತು ನಿಮಗೆ, ಒಬ್ಬರು ತಪ್ಪುತ್ತರ ಕೊಟ್ಟಿಲ್ಲ, ಆದರೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲಲ್ಲ. ನಿಮ್ಮ ಬಡತನ, ಕನ್ನಡ ಮೀಡಿಯಂ, ಹಳ್ಳಿ, ಪೋಷಕರು, ಶಿಕ್ಷಕರು, ಸ್ನೇಹಿತರು, ಮನೆ, ಇವ್ಯಾವುದು ರೀಸನ್ ಅಲ್ಲ. ಅವನು ಮರ್ತು ಬಿಡ್ರಿ, ಅವು ರೀಸನ್ ಅಂತ ಹೇಳ್ತಾ ಇದ್ರೆ ಬಿಟ್ಬಿಡ್ರಿ. ಒಪ್ಕೋತೀರಾ? ಇವ್ಯಾವುದೂ ರೀಸನ್ ಅಲ್ಲ. ಮತ್ತು ಯಾಕೆ ಸಾಧಿಸ್ಕ ಆಗ್ತಾ ಇಲ್ಲ? ಆದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಂಗಾದ್ರೆ. ಅಂದರೆ ಯು ಆಲ್ ನೋ ಸರಿ ಯಾವುದು ಎಲ್ಲರಿಗೂ ಗೊತ್ತು, ಬಡತನ ಗಿಡತನ ರೀಸನ್ ಎಲ್ಲ ಗೊತ್ತು. ಅಚೀವ್ಮೆಂಟ್ ಮಾಡ್ರಿ ಅಂದರೆ ಆಗ್ತಾ ಇಲ್ಲ ಅಂದರೆ ದೆರ್ ಈಸ್ ಎ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಯಾವುದು ಅಂತ ಹುಡ್ಕೊಂಡು ಹೋಗೋಣ. ವೇರ್ ಈಸ್ ದಟ್ ಪ್ರಾಬ್ಲಮ್? ಆ ಸಮಸ್ಯೆ ನಿಮ್ಮೊಳಗೆ ಇರಬೇಕಲ್ಲ. ಈಗ ನನಗೆ ಸೇಮ್ ಉತ್ತರ ಕೊಡಬೇಕು, ಇನ್ನೂ ಜೋರಾಗಿ ಉತ್ತರ ಕೊಡಬೇಕು. ಯಾವುದು ನಿಮಗೆ ಖುಷಿ ಕೊಡುತ್ತೆ ಅಂತ. ಅವಾಗ ಏನು ಕೇಳಿದ್ದು ನಾನು? ಯಾವುದು ಸರಿ? ನಾವು ಯಾವುದನ್ನು ಕೇಳ್ತಾ ಇದ್ದೀನಿ? ಖುಷಿ ಅಂತ. ಟ್ರುತ್ತಾಗಿ ಎದೆ ಮುಟ್ಕೊಂಡು ಹೇಳಬೇಕು, ಸುಳ್ಗಿಳು ಹೇಳಬಾರ್ದು. ಯಾವ್ದು ಖುಷಿ ಕೊಡುತ್ತೆ? ಕ್ವಶನ್ ನಂಬರ್ 1 ಜೋರಾಗಿ, ನಿದ್ರೆ. ನಂಬರ್ 2 ಯಾವ್ದು ಖುಷಿ ಕೊಡುತ್ತೆ? ಬ್ರೌಸಿಂಗ್ ಖುಷಿ ಕೊಡುತ್ತೆ. ನಂಬರ್ 3 ವಾಚಿಂಗ್ ಟಿವಿ ಖುಷಿ ಕೊಡುತ್ತೆ. ನಂಬರ್ 4 ಪಾನಿಪುರಿ ಗೋಬಿ ಮಂಚೂರಿ ಮಜಾ ಕೊಡುತ್ತೆ. ನಂಬರ್ 5 ಟೈಮ್ ಪಾಸ್ ಮಜಾ ಕೊಡುತ್ತೆ. ನೀವೇ ಇದ್ದೀರಿ ರಾಜಕಾರಣಿಗಳಿಗಿಂತ ಒಂದು ಸ್ಟೆಪ್ ಮುಂದೋಗ್ಬಿಟ್ರಿ ನೀವು. ಅವರಾದರೂ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಬರೋಕ್ಕೆ 1 ತಿಂಗಳು ತಗೋತಾರೆ. ನೀವು 5 ನಿಮಿಷದಿಂದ ಯಾವುದು ಸರಿ ಅಂದರೆ ಇದೆಲ್ಲ ಸರಿ ಅಂದ್ರಿ. ಈಗ ಯಾವುದು ಮಜಾ ಅಂದರೆ ಆಪೋಸಿಟ್ ಎಲ್ಲ ಮಜಾ ಹೇಳ್ತಾ ಇದ್ದೀರಾ. ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಡಿಪೆಂಡ್ಸ್ ಹಿಯರ್. ಇಲ್ಲೇ ಇರೋದು. ಲುಕ್ ಹಿಯರ್. ಸರಿ ಅನ್ನೋದೆಲ್ಲ ನಿಮಗೆ ನೋವು ಕೊಡ್ತಾ ಇದೆ, ಪೇಯ್ನ್. ತಪ್ಪು ಅನ್ನೋದೆಲ್ಲ ಮಜಾ ಕೊಡ್ತಾ ಇದೆ. ಮಜಾ ಕೊಡೋದೆಲ್ಲ ತಪ್ಪಿದಾವೆ, ಅದನ್ನೇ ಮಾಡ್ತಾ ಉಳ್ಕೊಂಡಿದ್ದೀವಿ. ಇಲ್ಲೇ ಸೋಲ್ತಾ ಇರೋದು ಇನ್ನೇನಲ್ಲ. ಸಿಂಪ್ಲಿ ನೋಡ್ರಿ, ಎಮೋಷ್ನಲ್ ಕೋಶಂಟ್, ಇಂಟೆಲಿಜೆಂಟ್ ಕೋಶಂಟ್. ನೀವು ನಂಬ್ತಿರೋ ಬಿಡ್ತಿರೋ, ನನಗಿಂತ ತುಂಬ ಹುಡುಗರು ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ನಾನು ಪ್ರೊಫೆಸರ್ ಆದಾಗ ನಾನು ಜಸ್ಟ್ MA ಒಂದು ಸೆಟ್ ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಅಷ್ಟೇ.
ನನ್ನ ಕಾಂಪಿಟೀಟರ್ 1,000 ಜನ ಡಾಕ್ಟರೇಟ್ಗಳಿದ್ದಾರೆ, PhD. ಅವರೆಲ್ಲ PhD ಹೋಲ್ಡರ್ಸ್. ನಾನೊಬ್ಬ ಆರ್ಡಿನರಿ ಮಂಜುನಾಥ್. ಅವರನ್ನು ಬೀಟ್ ಮಾಡ್ಕೊಂಡು ಪ್ರೊಫೆಸರ್ ಆಗ್ತೀನಿ ಅಂದರೆ ನಿಮ್ಮ ಇಂಟೆಲಿಜೆಂಟ್ ಕೋಶಂಟ್ ಕೆಲಸ ಮಾಡಲ್ಲ. ನಿಮ್ಮ ಪವರ್ ಇರೋದೇ ಎಮೋಷ್ನಲ್ ಕೋಶಂಟಲ್ಲಿ. ಭಾವನೆಗಳು ಬೇಕು, ಎಮೋಷ್ನಲಿ ಸ್ಟ್ರಾಂಗ್ ಇರಬೇಕು. ಇದು ನಂಬ್ತಿರೋ ಬಿಡ್ತಿರೋ, ಲುಕ್ ಹಿಯರ್, ಸರಿ ಇರೋದನ್ನೆಲ್ಲ ಮಜಾ ಮಾಡಬೇಕು, ತಪ್ಪಿರೋದನ್ನೆಲ್ಲ ನೋವು ಪಡಬೇಕು, ಅವಾಗ ಗೆಲ್ತೀರಾ. ಇದಕ್ಕೊಂದು ಟ್ರೂ ಸೈಕಾಲಜಿ ಫಾರ್ಮುಲಾ ಇದೆ, ದಟ್ ಈಸ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ನೀವೇನು ಸರಿ 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 ಉತ್ತರ ಕೊಟ್ರಿ, ದಟ್ ಈಸ್ ಕಾನ್ಷಿಯಸ್ ಮೈಂಡ್. ಇದು ಕೆಲಸ ಮಾಡೋದು ಇಷ್ಟೇ. ಯಾವುದು ನೀವು ಮಜಾ 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 ಅಂದ್ರಿ ಅದಷ್ಟು ಸಬ್ಕಾನ್ಷಿಯಸ್ ಮೈಂಡ್, ಅದು ಇಷ್ಟು ಕೆಲಸ ಮಾಡುತ್ತೆ. ಮನುಷ್ಯನ ಮೈಂಡ್ ಸರಿ ಇರೋದನ್ನ ಕೆಲಸ ಮಾಡಲ್ಲ, ಖುಷಿ ಕೊಡೋದನ್ನ ಕೆಲಸ ಮಾಡುತ್ತೆ. ನೀವು ಯಾಕೆ 7 ಗಂಟೆ ಆದರೂ ಎದ್ದೇಳ್ತಾ ಇಲ್ಲ ಅಂದರೆ ನಿಮಗೆ ಗೊತ್ತು 5 ಗಂಟೆಗೆ ಹೇಳೋದು ಸರಿ, ಬಟ್ ಖುಷಿ ಯಾವ್ದು ಕೊಡ್ತಾ ಇದೆ? ನಿದ್ರೆ. ಸೊ ನಿದ್ದೆನು ಮಾಡುತ್ತದು? ಇಲ್ಲಿಷ್ಟೇ ಕಲಿಬೇಕಾಗಿರೋದು, ಯಾವುದು ನಿಮಗೆ ಖುಷಿ ಕೊಡುತ್ತೋ ಅದನ್ನು ಸರಿಯಾಗಿ ತಿಳ್ಕೋಬೇಕು. ವ್ಯಾಯಾಮ ಸರಿ, ಇದನ್ನೇ ಖುಷಿ ಪಡ್ಬೇಕು ನೀವು, ಇದನ್ನಲ್ಲ. ನಾನು ಹೇಳ್ದನಲ್ಲ, ಈಗ ಐ ಆಮ್ 40+ ಏಜ್, ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡು ಇಷ್ಟು ಕಾನ್ಫಿಡೆನ್ಸಲ್ಲಿ ಹಾರಾಡ್ತೀನಿ ಅಂತ ಅಂದರೆ ನಾನು ವ್ಯಾಯಾಮ ಮಾಡ್ತೀನಿ, ಐ ಎಂಜಾಯ್ ದಟ್. ಹಾಗಾಗಿ ವ್ಯಾಯಾಮವನ್ನು ಖುಷಿಪಟ್ಟೆ. ನಂಬರ್ 2, ರೀಡಿಂಗನ್ನು ಖುಷಿಪಟ್ಟೆ. ದಿನಕ್ಕೆ 6 ಗಂಟೆ ಓದ್ತೀವಿ, ಹಾಗಾಗಿ ಗರುಡದ ಲೈಫೆಲ್ಲ ಸ್ಟಡಿ ಮಾಡ್ಕೊಂಬರಕ್ಕೆ ರೆಡಿ ಆಗ್ತೀವಿ. ನಂಬರ್ 3, TV ನೋಡಲ್ಲ, ವರ್ಕ್ ಮಾಡ್ತೀವಿ. ನಂಬರ್ 4, ರಾ ಫುಡ್ ತಿಂತೀವಿ. ನಮ್ಮ ಕಾರಲ್ಲಿ ಬಂದರೆ ನಿಮಗೆ ಕೋಲಾ, ಪೆಪ್ಸಿ, ಅದು ಇದು ಬಿಸ್ಕೆಟ್ಟು ಚಿಪ್ಸ್ ಸಿಗಲ್ಲ, ಬರೀ ಹಣ್ಣಿನ ಡಬ್ಬಗಳು ಸಿಗ್ತಾವೆ, ಫ್ರೂಟ್ಸ್ ಓನ್ಲಿ. ಹಾಗಾಗಿನೇ ಈ ಏಜಲ್ಲಿ ನಿಮಗಿಂತ ಸ್ವಲ್ಪ ಶೈನಿಂಗಾಗಿ ಕಾಣ್ತಾ ಇರ್ತೀವಿ ನಾವು, ಈಟಿಂಗ್ ರಾ ಫುಡ್. ದಿಸ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಟೈಮ್ ಪಾಸ್ ಮಾಡಲ್ಲ. 11:15 ಅಂದರೆ ಇವತ್ತು ಅಬ್ಸರ್ವ್ ಮಾಡಿರ್ಬೋದು, ಶಾರ್ಪ್ 11:30ಗೆ ನಮ್ಮ ಕಾರ್ ಅಲ್ಲಿ ಲ್ಯಾಂಡ್ ಆಗತ್ತೆ. ಈಗ 2:15 ಅಂದರೆ 2:15 ಶಾರ್ಪ್ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ತೀವಿ. ಟೈಮ್ ಮಿನಿಟ್ ಬೈ ಮಿನಿಟ್ ಶೆಡ್ಯೂಲ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ. ಇದು ಬರೀ CM ಮಾಡಬೇಕು ಅಂತಲ್ಲ, ನೀವು ಮಾಡ್ಕೋಬೇಕು, ಆವಾಗ ಸಕ್ಸಸ್ ಕಾಣ್ತೀರಾ. ಲಾಸ್ಟ್ ಫಿನಿಶ್ ಮಾಡ್ತೀನಿ. ಇದು ಒಂದು ಮಾತು ತಿಳ್ಕೊಳ್ರಿ, ಇದು ಟ್ರೂ ಆಫ್ ದಿ ಲೈಫ್. ಕ್ರಿಯೇಟಿವ್ ಮೈಂಡ್ ವರ್ಸಸ್ ಏನ್ಷಿಯಂಟ್ ಮೈಂಡ್. ನಿಮ್ಮೆಲ್ಲರೊಳಗಡೆ 2 ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ ಒಂದೇ ಟೈಮ್ಗೆ. ಕ್ರಿಯೇಟಿವ್ ಮೈಂಡ್ ಮಾಡೋಣ 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 ಅಂತ ಇರತ್ತೆ. ಈಗ ಚೆನ್ನಾಗಿ ಓದಿ 80%, 90% ಯಾರಿಗೆ ಮಾಡಬಾರ್ದು ಅನಿಸ್ತಾ ಇದೆ ಹೇಳ್ರಿ? ಎಲ್ರಿಗೂ ಬೇಕು ಅನಿಸ್ತಾ ಇದೆ. ಆದರೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅಲ್ಲೊಂದು ಏನ್ಷಿಯಂಟ್ ಮೈಂಡ್ ನಿಮ್ಮ ಒಳಗಡೆ ಇದೆ. ನಾವು ನೀವೆಲ್ಲ ಕಾಡು ಪ್ರಾಣಿಯಿಂದ ಮನುಷ್ಯರಾದವರು. ನಮ್ಮೆಲ್ಲರಿಗೂ ಕಂಫರ್ಟಾಗಿರೋಣ ಅಂತ ಆಸೆ ಇರುತ್ತೆ, ಆರಾಮಾಗಿದ್ಬಿಡೋಣ ಅಂತ. ಮಂಗ ಆರಾಮಾಗಿರೋಕ್ಕೆ ಇಷ್ಟಪಡ್ತಾ ಇತ್ತು, ಗಾಳಿ ಬಂದರೆ ಆರಾಮಾಗಿರ್ತಾ ಇತ್ತು, ಮಳೆ ಬಂದರೆ ಆರಾಮಾಗಿರ್ತಾ ಇತ್ತು. ದಟ್ ರೀಸನ್ ಆರಾಮಾಗಿರಕ್ಕೆ ಇಷ್ಟಪಟ್ಟ ಮೈಂಡ್ ನಮ್ಮೊಳಗಿದೆ. ಬೆಳಿಗ್ಗೆ 5:15, 5 ಗಂಟೆಗೆ ಎಚ್ಚರ ಆದಾಗ ಏಳಬೇಕು ಅಂತ ಕ್ರಿಯೇಟಿವ್ ಮೈಂಡ್ ಹೇಳುತ್ತೆ. ಆವಾಗ ಇನ್ನೊಂದು ಮೈಂಡ್ ಇರುತ್ತೆ, ಅಯ್ಯೋ ನೀ ರಾತ್ರಿ ಮಲಗಿದಾಗ 1 ಗಂಟೆ ಆಗಿತ್ತು, ಇಷ್ಟು ಬೇಗ ಹೇಳ್ಬೇಡ, ಇಷ್ಟು ಬೇಗ ಹೇಳೋದು ಒಳ್ಳೇದಲ್ಲ. ಡಾಕ್ಟ್ರು ನಮ್ಮ ಮೇಡಮ್ ಸರ್ ಹೇಳಿದ್ದಾರೆ, ಒಬ್ಬ ಮನುಷ್ಯ ಎಷ್ಟು ಗಂಟೆ ಮಲಗಬೇಕು? 8 ಗಂಟೆ ಮಲಗಬೇಕು. ಆ ಎಲ್ಲ ಬುದ್ಧಿ ಅಷ್ಟೊತ್ತಿಗೆ ಕೆಲಸ ಮಾಡುತ್ತೆ. ದಟ್ ಈಸ್ ಏನ್ಷಿಯಂಟ್ ಮೈಂಡ್. ನಿನ್ನೆನೂ ಕೂಡ ನಾನು ಕಾರ್ ಡ್ರೈವ್ ಸ್ಟಾರ್ಟ್ ಮಾಡೋ ಮೊದಲು ವೀರೇಂದ್ರ ಸರ್ ಫೋನ್ ಮಾಡಿ, ಸರ್ ಏನೋ ಪ್ರಾಬ್ಲಮ್ ಆಗಿದೆ, ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿಬಿಡ್ಲಿ ಅಂತ ಆಸೆ ಪಡ್ತಾ ಇರತ್ತೆ ಒಂದು ಮೈಂಡ್. ದಟ್ ಈಸ್ ಏನ್ಷಿಯಂಟ್ ಮೈಂಡ್. ತಪ್ಪಿಸ್ಕೊಳ್ಳೋದೇ ಅದ್ರ ಕೆಲಸ. ಮಾಡು ಮಾಡು ಅನ್ನೋದು ಮೇಲ್ಗಡೆ ಮೈಂಡ್ ಆದರೆ, ತಪ್ಪಿಸ್ಕೋ 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 ಅನ್ನೋದೇ 2ನೇ ಮೈಂಡ್ ಕೆಲಸ. ಪ್ರತಿ ಮನುಷ್ಯನಲ್ಲೂ 2 ಮೈಂಡ್ ಕೆಲಸ ಮಾಡುತ್ತೆ. ಈವನ್ ಸಿದ್ದರಾಮಯ್ಯನವರಲ್ಲೂ 2 ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ. ಭಾಗ್ಯಗಳನ್ನು ಕೊಟ್ಬಿಟ್ಟಿದ್ದೀವಿ, ಇಷ್ಟು ಕೋಟಿ ದುಡ್ಡು ಬೇಕು, ಇದನ್ನು ಕಂಟಿನ್ಯೂ ಮಾಡೋಣವಾ ಬಿಟ್ಬಿಡೋಣವೋ, ಅವ್ರೊಳಗೂ 2 ಮೈಂಡ್ ಇರುತ್ತೆ. ಮೋದಿಯವರಲ್ಲೂ 2 ಮೈಂಡ್ ಇರುತ್ತೆ. ಪ್ರತಿಯೊಬ್ಬರಲ್ಲೂ 2 ಮೈಂಡ್ ಕೆಲಸ ಮಾಡೋದು. ಯಾರು ಮೊದಲ ಮೈಂಡನ್ನ ಮಾತು ಕೇಳ್ತಾರೋ, ಯಾವ ಮೈಂಡು? ಕ್ರಿಯೇಟಿವ್ ಮೈಂಡ್, ಅವ್ರು ಗೆಲ್ತಾರೆ. ಹೆದರು ಪುಕ್ಕಲ, ಲೇಜಿ, ಸೋಂಬೇರಿ ಮೈಂಡ್ ಯಾವುದಿದೆ ಕೆಳಗಡೆದಿದೆಯಲ್ಲ, ಇದ್ರ ಮಾತು ಯಾರು ಕೇಳ್ತಾರೋ ಅವ್ರು ಸೋಲ್ತಾರೆ. ಸಾಧಕರಾಗ್ತೀರಾ, ಸೋಲುವವರಾಗ್ತೀರಾ? ಸಕ್ಸಸ್ ಬೇಕಾ, ಫೇಲ್ಯೂರ್ ಬೇಕಾ? ಇಂಗ್ಲೀಷ್ ಕಲಿತೀರಾ, ಕಲಿಯಲ್ವಾ? ಪಕ್ಕ.
ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡಬೇಕು. ಮತ್ತು ನಿಮ್ಗಂತೂ ಅದ್ಭುತವಾದ ಭವಿಷ್ಯ ಇದೆ. ನನಗೆ ಗೊತ್ತಿರೋಂಥ ಹುಡುಗರು ನರ್ಸಿಂಗ್ ಅದು ಇದು ಮಾಡಿಕೊಂಡೆ ಫ್ಲೈ ಹೈ ಹಾರ್ಕೊಂಡು ಹೋಗ್ಬೇಕು ನೀವು. ಬರೀ ಇದೇ ಶಿವಮೊಗ್ಗ, ಇದೇ ಶಿಕಾರಿಪುರ, ಇದೇ ಬೆಂಗಳೂರಲ್ಲಿ ಲಾಕ್ ಆಗಬೇಡ್ರಿ. ದಮ್ ಇದ್ದಂಥವ್ರು ಹಾರ್ಬಿಡ್ರಿ ದುಬೈ ಆ ಕಡೆ ಈ ಕಡೆ. ಯು ಕಾಂಟ್ ಬಿಲೀವ್ 3 ಲಕ್ಷ ಸ್ಯಾಲ್ರಿ ಇದೆ, 3 ಲ್ಯಾಕ್. ಹಾರಬೇಕು ಅಂದರೆ ಕಂಫರ್ಟ್ ಝೋನಿಂದ ಹೊರಗೆ ಹೋಗ್ಬೇಕು ನೀವು. ಹೋಗ್ರಿ, ನೋವು ತಗೋಬೇಕು ತಗೊಳ್ರಿ. 16 ಗಂಟೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ಬೇಕು ಕೆಲವೊಂದು ಕಡೆ, ಮಾಡ್ರಿ. ನೀವು ನಂಬ್ತಿರೋ ಬಿಡ್ತಿರೋ, ಕೋವಿಡ್ ಟೈಮಲ್ಲಿ ಬೆಂಗಳೂರಲ್ಲಿ ನಾನು ಸ್ಪೆಷಲ್ ಆಫೀಸರ್ ಇನ್ ಸ್ಟುಡಿಯೋ. ಗೌರ್ಮೆಂಟಲ್ಲಿರೋದು ಒಂದೇ ಒಂದು ಸ್ಟುಡಿಯೋ ನಮ್ಮದೇ, ನಮ್ಮ ಬಿಟ್ಟರೆ ಇನ್ಯಾವುದೂ ಇಲ್ಲ. ಡಾಕ್ಟ್ರುಗಳು ಬರ್ತಾರೆ, ಸ್ಟೇಟ್ ಕಮಿಷನರ್ ಆಫ್ ಹೆಲ್ತ್ ಮಂಜುನಾಥ್. ಈಗ ನಮ್ಮ ಡಾಕ್ಟ್ರುಗಳಿಗೆ ನಾವು ಟ್ರೈನಿಂಗ್ ಕೊಡಬೇಕು, ಹೆಂಗೆ ಕೊಡೋಣ? ಝೂಮ್ ಇಲ್ಲ, ಯಾವುದು ಬಂದೇ ಇಲ್ಲ ಇನ್ನೂ. ಅವಾಗ ನನಗೂ ತಲೆ ಕೊಟ್ಟೈದು, ಏನು ಮಾಡ್ಬೋದು? ಯೂಟ್ಯೂಬ್ ಲೈವ್ ಮಾಡೋಕ್ಕೆ ಕಲ್ತಿಲ್ಲ ನಾನು. ಸರ್ ನಂಗೆ 1 ಗಂಟೆ ಟೈಮ್ ಕೊಡ್ರಿ. ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಇಲ್ಲಿ ಕಮಿಷನರ್ ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೆ ರೀಚ್ ಆಗಬೇಕು ಡಾಕ್ಟರ್ಗಳಿಗೆ. ಅದು ಹೆಂಗೆ ಅಂತ ವರ್ಕ್ ಮಾಡಿ 1 ಗಂಟೆಯಲ್ಲಿ ಹೆಲ್ತ್ ಕಮಿಷನರ್ ಕೂರಿಸ್ಕೋತೀವಿ. ಈ ಥರ ಪ್ರಾಬ್ಲಮ್ ಬಂದಿದೆ, ನಿಮ್ಮ ಹಾಸ್ಪಿಟಲ್ ಹಿಂಗೆ ಮಾಡ್ಕೋಬೇಕು, ಲಾಕ್ಡೌನ್ ಹಿಂಗೆ ಮಾಡಬೇಕು, ಪೇಷಂಟ್ ಹಿಂಗೆ ಟ್ರೀಟ್ ಮಾಡಬೇಕು, ಟ್ರೈನಿಂಗ್ ರೆಡಿ. ಇಡೀ ರಾಜ್ಯದ ಎಲ್ಲ ಹಾಸ್ಪಿಟಲ್ಗಳಿಗೆ ಹೆಂಗೆ ಕೋವಿಡನ್ನು ನಿಭಾಯಿಸಬೇಕು ಅಂತ ಟ್ರೈನಿಂಗ್ ಕೊಟ್ಟಿರೋದ್ರಲ್ಲಿ ಆಫೀಸರ್ಸ್ ಎಷ್ಟು ಮುಖ್ಯನೋ ಅದರಿಂದ ಟೆಕ್ನಾಲಜಿಯಾಗಿ ನಿಂತ್ಕೊಂಡಿದ್ದು ನಾನೇ. ನೋವೇರ್, ಬೇರೆ ಯಾರೂ ಇಲ್ಲ. ಮೊದಲೇ ಪೇಪರ್ ನೋಡ್ತಿರ್ತೀವಿ, ಭಯ ಬೇರೆ ಇರುತ್ತೆ ನಮಗೆ. ಡಾಕ್ಟ್ರುಗಳು ಪೇಷಂಟ್ ಮುಟ್ಟು ಬಂದಿರ್ತಾರೆ, ಅವ್ರ ಹತ್ರ ಹೋಗೋದು ಒಳ್ಳೇದಲ್ಲ ಅಂತ. ಬಟ್ ನಮ್ಮ ಸ್ಟುಡಿಯೋಗೆ ದಿನ 100 ಜನ ಡಾಕ್ಟ್ರು ಬರ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಏನೋ ಆದರೂ ಮಾಡಿದ್ವಿ. ಅಂಥ ಪವರ್ಫುಲ್ ಕೆಲಸದಲ್ಲಿದ್ದೀರಾ ನೀವು. ಆ ಕೆಲಸದಲ್ಲಿ ಎಕ್ಸ್ಟ್ರೀಮ್ ಹೈಗೆ ರೀಚ್ ಆಗಬೇಕು. ನೀವು ಕೇವಲ ಒಂದು ಯಾವುದೋ ಲ್ಯಾಬಲ್ಲಿ ಹೋಗಿ ಸೇರಿಕೊಂಡು ಜೀವನ ಪೂರ್ತಿ ಆ ಲ್ಯಾಬ್ ಟೆಕ್ ಶಿಶಿನಾಗಿ ಉಳ್ಕೋಬಾರ್ದು. ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್. ನಿಮ್ಮ ಬದುಕಿನ ಕೊನೆಗೆ ಒಂದು ಸರಿ ಹಿಂಗೆ ತಿರುಗಿ ನೋಡಿದರೆ, ವಾವ್, ಇಂಥ ಬ್ಯೂಟಿಫುಲ್ ಲೈಫ್ ಮಾಡಿದ್ನಾ ಅಂತ ಫೀಲ್ ಆಗಬೇಕು. ಅದು ಬಿಟ್ಕೊಂಡು ಚಿಕ್ಕದಾದ ಲೈಫು, ಅದೇ 50,000 ಸಂಬಳ, 40 ಇಂಚಿನ ಟಿ ವಿ, 1 ಗಂಡ, 1 ಹೆಂಡ್ತಿ, 1 ಬೈಕು, 2 ಮಕ್ಕಳು, ಇಲ್ಲಿಗೆ ಜೀವನ ಮುಗಿಸ್ಬೇಡ್ರಿ. ಅದಲ್ಲ ಲೈಫು. ಅದ್ರ ಆಚೆಗೆ ಒಂದೊಂದು ಬ್ಯೂಟಿಫುಲ್ ಲೈಫ್ ಇದೆ. ಪ್ರತಿಯೊಬ್ಬರಿಗೂ ಕೇಪಬಿಲಿಟಿ ಇದೆ. ನಿಮ್ಮ ಪೊಟೆನ್ಷಿಯಾಲಿಟಿ ಅರ್ಥ ಮಾಡ್ಕೊಳ್ರಿ. ನಂಬ್ತಿರೋ ಬಿಡ್ತಿರೋ, ಒಬ್ಬ ವ್ಯಕ್ತಿ ಮಾತು ತೋರಿಸಿ ಮಾತು ಮುಗಿಸ್ತೀನಿ ನಾನು. ಆಲ್ಬರ್ಟ್ ಐನ್ಸ್ಟೀನ್, ಜಗತ್ತಿನ ಅತ್ಯಂತ ಬುದ್ಧಿವಂತ ಅಂತ ಟ್ರೀಟ್ ಮಾಡೋಂಥ ವ್ಯಕ್ತಿ. ಅವ್ರು ಹೇಳ್ತಾರೆ, ನನ್ನ ಕೆಪ್ಯಾಸಿಟಿನಲ್ಲಿ 25% ಬಳಸಿದ್ದೀನಿ ಅಂತಾರವರು. ನಾವು ಜಗತ್ತಿನ ಅತ್ಯಂತ ಮೇಧಾವಿ ಅನ್ನೋರೇ ಹೇಳ್ತಾ ಇರೋದು 25%. ಅವರೇ 25 ಬಳಸ್ತಾರೆ ಅಂದರೆ ನಾವು ನೀವು ಎಷ್ಟು ಬಳಸ್ತಿರ್ಬೋದು ಹಂಗಾರೆ? 2, 5, ಮ್ಯಾಕ್ಸಿಮಮ್ 10% ಕೆಪ್ಯಾಸಿಟಿ ಬಳಸಿದ್ದೀರ ನೀವು. ಇನ್ನೂ 90% ಕೆಪ್ಯಾಸಿಟಿ ಇದೆ. ಈಗ ನಾನೇ ಹೇಳ್ತೀನಿಲ್ಲ, ಅವರಾದರೂ 25 ಹೇಳಿದ್ದಾರೆ, ನನ್ನ ಕೆಪ್ಯಾಸಿಟಿ ಒಂದು 15% ಬಳಸಿದ್ದೀನಿ ಅಷ್ಟೇ. ಮಂಜುನಾಥ್ ಇನ್ನೂ 85% ಈ ಪ್ರಪಂಚಕ್ಕೆ ತೋರಿಸೋದಿದೆ. ನಾನು ತೋರಿಸ್ತೀನಿ ಅದನ್ನ. ಐ ವರ್ಕ್ ಫಾರ್ ದಟ್. ನೀವು ಅಷ್ಟೇ 10% ಈಗೇನಿದ್ದೀರಾ ಅದು ಇನ್ನೂ 90%ಅಲ್ಲಿ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಕೆಪ್ಯಾಸಿಟಿ ತೋರಿಸ್ರಿ. ಈ ಕಾಲೇಜಿನ ಮಕ್ಕಳು, ಅದು ಸ್ಪೆಷಲಿ ವೀರೇಂದ್ರ ಸರ್ ಅಂತ ಒಬ್ಬ ಮಾಸ್ಟರ್ ಮೈಂಡ್ ಜೊತೆ ಬೆಳೀತಾ ಇರೋರು ನೀವು, ಆರ್ಡಿನರಿ ಮೈಂಡ್ ಅಲ್ಲ. ಹಂಗಿದ್ದೀರಿ ಅಂತ ಅಂದರೆ, ಬಿಕಾಸ್ ಸರ್ ಕಾಂಟ್ಯಾಕ್ಟ್ ಆದಮೇಲೆ ತುಂಬ ಕಡೆ ಕಾಂಟ್ಯಾಕ್ಟ್ ಇದೆ, ನಂದು ಮೀಟ್ ಮಾಡಿದೆ. ತುಂಬ ಜನ ಹೇಳ್ತಾರೆ ಒಳ್ಳೆ ನೇಮ್ ಇದೆ. ಅಲ್ಲಿಂದ ಹೊರಗೆ ಹೋದ ಮಕ್ಕಳು ಒಳ್ಳೊಳ್ಳೆ ಹಾಸ್ಪಿಟಲಲ್ಲಿ, ಪ್ರತಿಷ್ಠಿತ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸಾಧಕರಾಗಿದ್ದಾರೆ. ಇನ್ನೂ ಎತ್ತರಕ್ಕೆ ನೀವು ರೀಚ್ ಆಗಬೇಕು. ನಿಮ್ಮ ಪೊಟೆನ್ಷಿಯಲಿಟಿ ಹೈಯೆಸ್ಟನ್ನು ಅಚೀವ್ ಮಾಡಿರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಏನಾದ್ರು ಹರ್ಟ್ ಆಗಿದ್ದರೆ ಎಕ್ಸ್ಟ್ರೀಮ್ಲಿ ಸಾರಿ. ನಮಸ್ಕಾರ. ಎಸ್ ಸರ್.